ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬರುತ್ತಿದ್ದಾರೆ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಶ್ರೀ ಕೆ.ಬಿ. ತಳವಾರ್ ಸರ್, ನಿವೃತ್ತ ಪ್ರಾಚಾರ್ಯರು. ತೊಂಬತ್ನಾಲ್ಕನೇ ಸಾಲಿನ SSLC ವಿದ್ಯಾರ್ಥಿನಿಯರಿಂದ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾವನವರಾಗಿರ್ತಕ್ಕಂಥ ರಾಜೇಂದ್ರ ಪಂತ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ BOಗಳಾಗಿರ್ತಕ್ಕಂಥ ಸುರೇಂದ್ರ ಕಾಂಬಳೆ ಅವರೇ, ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಯಲಬುರ್ಗಾ ತಾಲೂಕಿನ BOರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ರವರೇ, ಹಾಗೂ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ವೃಂದವೇ, ಯಾವತ್ತು ಶಿಷ್ಯ ವೃಂದವೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಪಾಲಕರು ಹಾಗೂ ವಿದ್ಯಾರ್ಥಿನಿಯರೇ, ಇದು ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ. ಕಾರಣ ಇಷ್ಟೇ, ಬಹುಶಃ ಏನಪ್ಪ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರೂ ಏನಪ್ಪ 60 ವರ್ಷ ಮೇಲೆ 70 ವರ್ಷ ಮೇಲೆ ಇದ್ದಿರ್ತಕ್ಕಂಥ ಮಂದಿ ನಾವೆಲ್ಲ ಇಲ್ಲಿ ಎಲ್ಲ ಜಟ್ ಅದಾವ. ನಮಗೇನಪ್ಪ ಅಂತ ನಿಮ್ಗೊಬ್ಬರಿಗಿಲ್ಲ, ಎಲ್ಲರಿಗೂ ಏನಪ್ಪ ಅಂತ ಕೈಕಾಲು ಬ್ಯಾನರ್ ಅದಾವು, ಕಡೆಗೆ BP ಅಥವಾ ಏನಪ್ಪ ಶುಗರು ಇಂಥವೆಲ್ಲ ಅದಾವು. ಈಗ ಇಲ್ಲಿ ಏನು ಕುಂತೀವಿ ನೋಡಿ, ಕುಂತ ಹೊತ್ನಾಗ ಯಾವುದೂ ನೆನಪಿಲ್ಲ ನಮ್ಗೆ. ಈಗ BPನೂ ಬರವಲ್ದು, ಏನಪ್ಪ ಅಂತಾರೆ ಕಾಲು ಬ್ಯಾನರ್ನು ಬರವಲ್ದಿಲ್ಲ. ನಿಮ್ಮ ಜೊತೆ ಇದ್ವಿ ಅಂತಂದ್ರಪ್ಪ ಅಂತಂದ್ರೆ ನಾವು ಒಂದು ರೀತಿ ಸ್ವರ್ಗದಾಗ ಇದ್ದಂಗನ, ನಿಮ್ಮ ಜೊತೆನೇ ನಿಮ್ಮನ್ನು ಬಿಟ್ಟರೆ ನಮಗೇನಪ್ಪ ಜಗತ್ತೇ ಇಲ್ಲ. ಹೀಗಾಗಿ ಏನಪ್ಪ ಇವತ್ತು ದಿವಸ ಈಗೇನು ಕೂತಿದ್ದೀವಿ ಎಲ್ಲ ಜಂಜಳದ ನಡುವೆನೂ, ಕೌಟುಂಬಿಕ ಜಂಜಳದ ನಡುವೆನೂ ಏನಪ್ಪ ಅಂತಾರೆ ಇವತ್ತು ದಿವಸ ಎಲ್ಲದನ್ನು ಮರೆತು ನಿಮ್ಮ ಜೊತೆ ಏನಪ್ಪ ಅಂದ್ರೆ ಪ್ರೀತಿಯ ಮಾತುಗಳನ್ನ ಆಡ್ಲಿಕ್ಕೆ ಏನಪ್ಪ ನಾವು ಇಲ್ಲಿ ಆಗಮಿಸಿರ್ತೀವಿ ಇಲ್ಲಿ. ಇನ್ನು ಒಂದೇದು, ಎರಡನೇದೇನಪ್ಪ ಅಂತಂದ್ರೆ ಭಾಳ ಸಂತೋಷ ಸುದ್ದಿ ನನಗದು. ಇಲ್ಲಿವರೆಗೂ ಏನಪ್ಪ ಅಂತಾರೆ ಇಂಥ ಕಾರ್ಯಕ್ರಮಗಳು ಏನು ಮಾಡ್ತಿದ್ವಿ, ಕಾರ್ಯಕ್ರಮ ಮಾಡಿ ಹೊತ್ನಾಗ ಏನಾಕಿತ್ತು ಅಂತಂದ್ರಪ್ಪ ಅಂದ್ರೆ ಹೈಸ್ಕೂಲ್ ಟೀಚರ್ಸು ಅಥವಾ ಕಾಲೇಜ್ ಲೆಕ್ಚರ್ಸ್ ಕರೆಸಿ ಏನಪ್ಪ ಅಂದ್ರೆ ಕಾರ್ಯಕ್ರಮಗಳನ್ನು ಹಿಂದೆ ಮಾಡಿರ್ತಕ್ಕಂಥ ನಮ್ಮ ಶಿಷ್ಯರು ಏನಪ್ಪ ಮಾಡಿದ್ರು. ಇವತ್ತು ಹಂಗಲ್ಲ, ಇವತ್ತೇನಪ್ಪ ಅಂದ್ರೆ ನಿಮ್ಗೆ ಅಕ್ಷರನ ಮೊದಲೇ ಏನಪ್ಪ ಅಂತಕ್ಕಂಥ ಬಿತ್ತಿರ್ತಕ್ಕಂಥ ಅಕ್ಷರನ ಕಲಿಸಿರ್ತಕ್ಕಂಥ ಎಲ್ಲ ಏನಪ್ಪ ಅಂತಂದ್ರೆ ಪ್ರಾಥಮಿಕ ಶಿಕ್ಷಕರನ್ನ ಏನಪ್ಪ ಇಲ್ಲಿ ಕರ್ಕೊಂಡ್ಬಂದು ಏನಪ್ಪ ಅಂದ್ರೆ ನಮ್ಮ ಜೊತೆ ಅವ್ರಿಗೂ ಏನಪ್ಪ ಸನ್ಮಾನ ಮಾಡ್ತಿದ್ದೀರಿ ಅಂತಾರಪ್ಪ ಅಂದ್ರೆ ಈ ಕಾರ್ಯಕ್ರಮ ಯಾರೂ ಮಾಡಿದ್ದಿಲ್ಲ, ಇವತ್ತು ನೀವು ಮಾಡಿದ್ದೀರಿ. ಗುರು ಅಂದ್ರೆ ಏನಂತ ತಿಳ್ಕೊಂಡು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಅಂತ ತಿಳ್ಕೊಂಡ್ರೆ ನಾನು ನೆನಪು ಮಾಡ್ಕೊಳ್ತೀನಿ. ಇವತ್ತು ದಿವಸ ನಾನು ಏನೋ ಯೂನಿವರ್ಸಿಟಿವರೆಗೂ ಓದಿದ್ದೆ ಖರೆ, ನಾನು ನೆನಪು ಇಟ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಾರೆ ಪ್ರಾಥಮಿಕ ಶಿಕ್ಷಕರನ್ನ ಏನಪ್ಪ ಅಂತ ನಾನೇನಪ್ಪ ಮೊದಲು ನೆನಪು ಮಾಡ್ಕೊಂಡು ಅವ್ರಿಗೆ ವಂದನೆ ಸಲ್ಲಿಸಿ ಇಕ್ಕಟ್ಟು ಏನಪ್ಪ ಮೇಲಿನವ್ರಿಗೆ ಏನಪ್ಪ ವಂದನೆ ಸಲ್ಲಿಸ್ತಕ್ಕಂಥದ್ದು ಮೊದಲನೇ ಹೆಜ್ಜೆ ಏನಪ್ಪ ಇಟ್ಟಿರ್ತಕ್ಕಂಥ ತಾಯಿ ಏನು ಅಂತ ಇಟ್ಕೊಂಡು ಏನಪ್ಪ ನೆನೆಸ್ತೀವಿ ನಾವು ಯಾವಾಗಲೂ. ಹಾಗೇನಪ್ಪ ಅಂತಾರೆ ಮೊದಲನೇ ಹೆಜ್ಜೆ ಇಟ್ಟಿರ್ತಕ್ಕಂಥ ತಾಯಿ ಸಮಾನರಾಗಿರ್ತಕ್ಕಂಥ ಏನಪ್ಪ ಇವತ್ತು ದಿವಸ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಇದ್ದಾರೆ. ಇಕ್ಕಟ್ಟು ಏನಪ್ಪ ಹೈಸ್ಕೂಲ್ ಕಾಲೇಜ್ ತಂದೆ ಜವಾಬ್ದಾರಿ ಇದ್ದಂಗೆ ಅದು. ಇಲ್ಲಿ ತಾಯಿಯ ಜವಾಬ್ದಾರಿ ವಹಿಸ್ತಕ್ಕಂಥ ಏನಪ್ಪ ಪ್ರಾಥಮಿಕ ಶಿಕ್ಷಕರು ಏನಿದಾರಲ್ಲ ಅವ್ರು ಪ್ರಾಥಮಿಕ ಅನ್ನಕ್ಕೂ ತಯಾರಿಲ್ಲ, ಅವರು ನಮ್ಮ ಗುರುಗಳು ವೃಂದ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಇವತ್ತು ದಿವಸ ಹೇಳ್ತಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಇದು ಒಂದು ಮಾಡಿದ್ದು ಬಹಳ ಸಂತೋಷದ ವಿಚಾರ. ಇನ್ನು ನಿಮಗೆ ಹೇಳಬೇಕು ಅಂತಂದ್ರಪ್ಪ ಅಂದ್ರೆ ಸ್ವಲ್ಪ ನನಗೇನಪ್ಪ ಅಂದ್ರೆ ಕಷ್ಟ ಆಗತ್ತದ. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಒದ್ದಿರ್ತಕ್ಕಂಥದ್ದು ಖರೆ ಐತೆ, ಬಡ್ದಿರ್ತಕ್ಕಂಥದ್ದು ಖರೆ ಹೊಡೆದಿರ್ತಕ್ಕಂಥದ್ದು ಖರೆ ಐತೆ. ಬೈದಿದ್ದಂಕ ಏನಪ್ಪ ಲೆಕ್ಕ ಇಲ್ಲ, ಅಷ್ಟಕ್ಕೊಂದು ಬೈದದ್ದು ಖರೆ ಐತೆ. ಬಡ್ದೀನಿ. ಕಾರಣ ಇಷ್ಟೇ, ನಾನೇನಪ್ಪ ಅಂತಾರೆ ಏನಾದರೂ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು ನನ್ನ ಮಕ್ಕಳಲ್ಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಏನಪ್ಪ ಅಂದ್ರೆ ನಾವಲ್ಲಿ ನಮ್ಮ ಇರ್ತಕ್ಕಂಥ ಗುರುವೃಂದ ಅಲ್ಲಿ ಪ್ರಯತ್ನ ಮಾಡಿದ್ದು ಹೊರತಾಗಿ ಯಾವುದೇ ರೀತಿ ಏನಪ್ಪ ಅಂತಾರೆ ನಮ್ಮ ಒಂದು ವೈಷಮ್ಯದಿಂದ ಏನಪ್ಪ ಅಂದ್ರೆ ನಾವಿಲ್ಲಿ ಯಾವುದೇ ರೀತಿಯಿಂದ ಏನಪ್ಪ ನಿಮ್ಗೆ ಏನಪ್ಪ ತೊಂದರೆಯನ್ನು ಕೊಟ್ಟಿಲ್ಲ ಅಥವಾ ಬೈದಿಲ್ಲ ಬಡ್ದಿಲ್ಲ. ಈ ಕಾರಣ ಇಷ್ಟೇ. ಇವತ್ತು ದಿವಸ ನಿಮ್ಮನ್ನು ನೋಡ್ತಿದ್ದೆ ನಾನು ಇಲ್ಲಿ ಬಂದು ಹೊತ್ನಾಗ ಏನಪ್ಪ ಅಂತಾರೆ ಇಲ್ಲಿ 88ರ ಬಂದು ಹೊತ್ನಾಗ ನಾನು ನೋಡ್ತಿದ್ದೆ ಏನಪ್ಪ ಅಂದ್ರೆ ಮಕ್ಕಳ ಕಷ್ಟ ಎಷ್ಟಿತ್ತು ಅಂತಂದ್ರಪ್ಪ ಅಂದ್ರೆ ಹೇಳಿಕ್ಕೆ ಬರಲಾರ್ದಷ್ಟು ಕಷ್ಟ ಏನಪ್ಪ ಅಂದ್ರೆ ಇಲ್ಲಿ ಓದ್ತಕ್ಕಂಥ ಮಕ್ಕಳ ಕಷ್ಟ ಇತ್ತು. ಅತಿ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು ಏನಪ್ಪ ಇಲ್ಲಿ ಸಾಕಷ್ಟು ಜನರಿದ್ರು. ಸಣ್ಣ ಸಣ್ಣ ಉದ್ಯೋಗಗಳನ್ನು ಮಾಡ್ತಕ್ಕಂಥ ಮನೆಯವರ ಮಕ್ಕಳನ್ನು ಸಾಕಷ್ಟು ಜನರು, ಒಕ್ಕಲ್ತನ ಮಾಡ್ತಕ್ಕಂಥ ಮಕ್ಕಳು ಏನಪ್ಪ ಸಾಕಷ್ಟು ಜನ ಇದ್ರು. ಇವರೆಲ್ಲರೂ ಏನಪ್ಪ ಅಂತಂದ್ರಪ್ಪ ಶಾಲೆಗೆ ಏನಪ್ಪ ಅಂದ್ರೆ ಪ್ರತಿನಿತ್ಯ ಬರ್ತಿದ್ದಿಲ್ಲ, ಏನಿಲ್ಲ. ಕಾರಣ ಇಷ್ಟೇ, ಅವರಪ್ಪ ಹೋಗ್ಬಾಡ್ಲೆ ಒಕ್ಕಲ್ತನ ಏನು ಮಾಡೋವಿದ್ದಪ್ಪ ಹೊಲಕ್ಕೆ ಕಳಿಸ್ತಿದ್ದ, ಹೊಲ್ದಾಗ ಹೋಗಿ ಹೊಲ್ದಾಗ ಕೆಲಸ ಮಾಡ್ಕೊಂಡು ಒಂದು ದಿವಸ 2 ದಿವಸ ಬಿಟ್ಟು ಮತ್ತೆ ಸಾಲಿ ಬರ್ತಿದ್ದ. ಬಡಿತನ ಮಾಡ್ತಾವಿದ್ದಪ್ಪ ಬಡಿತನ ಕೆಲಸ ಇವತ್ತು ಅರ್ಜೆಂಟ್ ಅದಲ್ಲಿ ಅದ್ರ ಸಲುವಾಗಿ ನೀನಪ್ಪ ಬಡಿತನ ಮಾಡು, ನಾಳೆ ಹೋಗಂತೇಳಿ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು. ಈಗ ಇಲ್ಲೇನಪ್ಪ ಅಂತಾರೆ ಏನಪ್ಪ ನಿಮ್ಗೆ ಸರಿಯಾಗಿ ಏನಪ್ಪ ಅಂದ್ರೆ ಶಾಲೆಗೆ ಕಳಿಸ್ತೇ ಇರ್ತಕ್ಕಂಥ ಏನಪ್ಪ ಅಂತಾರೆ ಒಂದು ಪರಿಸ್ಥಿತಿ ಏನಪ್ಪ ಅವಾಗಿನ ಕಾಲದಾಗ ಇತ್ತು ಅಂತಕ್ಕಂಥದ್ದು. ಹೀಗಾಗಿ ಏನಪ್ಪ ಅಂದ್ರೆ ನನಗೆ ಅದೊಂದು ಕಷ್ಟ ಅನಿಸ್ತದೆ.
ಆ ಕಷ್ಟ ನಾನು ನೋಡಲಿಲ್ಲ. ಅವ್ನ ಬಡತನ ಏನೈತೆ ಅಂತ ತಿಳ್ಕೊಂಡು ಏನಪ್ಪ ನಿಮ್ಮ ಮಕ್ಕಳ ಬಗ್ಗೆ ಏನಪ್ಪ ಅಂದ್ರೆ ನನಗೆ ಏನಪ್ಪ ತಿಳುವಳಿಕೆ ಇದ್ದಿಲ್ಲ. ಸುಮ್ಮನೆ ಒದೆದು ಬಡಿಯೋದು ಅಂತಾರೆ ಈ ವಿಚಾರ ಇಟ್ಕೊಂಡು ಏನಪ್ಪ ನಿಮ್ಗೆ ತೊಂದರೆ ಕೊಟ್ಕೊಂತ ಬಂದೆ. ಹಾಗೆ ನಾನು ನೋಡಿದ್ರಪ್ಪ ಅಂತಂದ್ರೆ ಇವತ್ತು ದಿವಸ ನೋಡ್ತಿದ್ದೀನಿ. ಇವತ್ತಿನ ವಿಚಾರದ ಇವತ್ತಿನ ವಿದ್ಯಾರ್ಥಿಗಳನ್ನ ನೋಡ್ಕೋತಿರ್ತಕ್ಕಂಥ ವಿಚಾರದಲ್ಲಿ ನಿಮಗೇನಿತ್ತು ಹಿಂದೆ ಓದಿದವರಿಗೆ ನಿಮ್ಗೆ ಹಲವಾರು ತೊಂದರೆಗಳಿದ್ದು. ಒಂದನೇ ತೊಂದರೆ ನಿಮ್ದು ಬಡತನಕರ ಐತೆ. ಎರಡನೇದು ಏನಪ್ಪ ಇಲ್ಲಿ ಶಾಲೆಗೆ ಬಂದ್ರಿ ಅಂತಾರಪ್ಪ ಅಂದ್ರೆ ವರ್ಗ ಕೋಣೆಯಲ್ಲಿ ಇರ್ತಕ್ಕಂಥ ಏನಪ್ಪ ಸೌಕರ್ಯಗಳು ನಿಮ್ಗೆ ಏನು ಸಿಕ್ಕು ಅಂತಂದ್ರಪ್ಪ ನಿಮ್ಗೇನು ಸಿಕ್ಕೇ ಇಲ್ಲ. ಬಹುಶಃ ಇವತ್ತು ದಿವಸ ಏನಪ್ಪ ಇಲ್ಲಿ ಕಾಂಬಳೆಯವರು ಇದ್ದಾರೆ, ಇಲ್ಲಿ ಸೋಮಶೇಖರ ಗೌಡರು ಇದ್ದಾರೆ, ಅವ್ರಿಗೆ ಗುರ್ತು ಇವತ್ತು ದಿವಸ ಏನಪ್ಪ ವೈಟ್ ಬೋರ್ಡ್ನಾಗ ಗ್ರೀನ್ ಬೋರ್ಡ್ನಾಗ ಏನಪ್ಪ ಇವತ್ತು ದಿವಸ ಏನಪ್ಪ ವ್ಯವಹಾರ ಮಾಡ್ತಕ್ಕಂಥ ಅಥವಾ ಪಾಠ ಮಾಡ್ತಕ್ಕಂಥ ಏನಪ್ಪ ಶಿಕ್ಷಕರನ್ನ ನೋಡ್ಕೊಂಡು ಹೋಗ್ತೀವಿ. ನಮಗೆ ಕರೆ ಹಲಿಗಿದ್ದಿಲ್ಲ ಅಂದೆ. ನಿಮಗೇನಪ್ಪ ಓದಿಸ್ಬೇಕಾರಪ್ಪ ಅಂದ್ರೆ ನಿಮಗೇನಪ್ಪ ಅಂದ್ರೆ ಬ್ಲ್ಯಾಕ್ ಬೋರ್ಡ್ ಇದ್ದಿಲ್ಲ, ಚಾಕ್ ಪೀಸ್ ನಮಗೇನಪ್ಪ ಸಿಗ್ತಿದ್ದಿಲ್ಲ. ಅಂತ ನಿಮ್ಗಂಕರ ಏನಪ್ಪ ಬುಕ್ಸ್ ಏನಪ್ಪ ಇದ್ದಿದ್ದಿಲ್ಲ, ಏನಿಲ್ಲ. ಯಾರು ಏನಪ್ಪ ಸರಿಯಾಗಿ ಏನಪ್ಪ ಬುಕ್ಸ್ಗಳನ್ನ ಏನಪ್ಪ ತಂದಿರ್ತಿದ್ದಿಲ್ಲ, ಏನಿಲ್ಲ. ಬುಕ್ಸ್ಗಳಿಲ್ಲ, ಲೈಬ್ರರಿ ಇಲ್ಲ, ಲ್ಯಾಬ್ ಇಲ್ಲ. ನಿಮಗೇನಪ್ಪ ಹೊಟ್ಟಿಗೆ ಏನಪ್ಪ ಮಧ್ಯಾಹ್ನ ಮುಂಜಾನೆ ಏನಪ್ಪ ಹಳ್ಳಿಯಿಂದ ಏನಪ್ಪ ಹುಡುಗರೆಲ್ಲ ಸುತ್ತಾರ್ದ ಬರ್ತಿದ್ವು. ಬಂದು ಮುಂಜಾನೆ ತಿಂದು ಬಂದಿದ್ದು ಮತ್ತೆ ಏನಪ್ಪ ಸಾಯಂಕಾಲ 5-6 ಗಂಟೆಗೆ ಹೋಗ್ಬೇಕು. ಹೊಟ್ಟೆ ಹಸ್ಕೊಂಡು ಏನಪ್ಪ ಅಂದ್ರೆ ಅವು ಏನು ಮಾಡ್ಬೇಕು, ಅವು ಏನಪ್ಪ ಆಟ ನಮ್ಮ ಕಡೆಯಿಂದ ಬೇಸ್ಕೊಂಡು ಬಡಿಸ್ಕೊಂಡು ಸುಮ್ಮನೆ ಕೊಡ್ಬೇಕು. ಎಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಏನಪ್ಪ ಅಂತ ನೀವೆಲ್ಲ ಬೆಳೆದ್ರಪ್ಪ ಅಂತಕ್ಕಂಥ ಒಂದು ದುಃಖ ಏನಪ್ಪ ಅಂದ್ರೆ ಈಗ ಅನಿಸ್ತದ. ನನಗೆ ಅವಾಗ ಓದಲಿಲ್ಲ ಬರಲಿಲ್ಲ ಅಂತ ತಿಳ್ಕೊಂಡು ಬೆಳೆದಿದ್ದು ಖರೆ ಐತೆ. ಇವತ್ತು ಕಾರಣ ಏನು ಅಂತ ತಿಳ್ಕೊಂಡು ಏನಪ್ಪ ನಾನು ಸ್ಪಷ್ಟವಾಗಿ ಏನಪ್ಪ ನನಗೆ ಏನೋ ಲಭ್ಯ ಆಗ್ತದೆ. ಇವತ್ತಿನ ಮಕ್ಕಳು ನೋಡ್ಕೊಂಡು ಅಷ್ಟೆಲ್ಲ ಇದ್ದಾಗಿನೂ ಅಂಥ ಕಷ್ಟದಾಗ ಏನು ಇಲ್ದಾರ, ಬುಕ್ ಇಲ್ಲ, ಬಟ್ಟೆ ಹರಿದ್ರು ಅದನ್ನ ಹೊಲ್ಕೊಂಬರ್ಬೇಕು, ಇಲ್ಲಿದ್ರೆ ಹಾಕ್ಯಂದು ಅದನ್ನ ಬರ್ಬೇಕು. ತಲೆ ಎಣ್ಣೆ ಅಂಕರ್ ನಾ ಕಾಣಲೇ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯೊಳಗೆ ಬಂದಿರ್ತಕ್ಕಂಥ ಏನಪ್ಪ ಮಕ್ಕಳು ಏನಪ್ಪ ಅಂತಾರೆ ಇವತ್ತು ದಿವಸ ಏನಪ್ಪ ಅಂತಾರೆ ಇವತ್ತು ಒಂದು ರೀತಿ ಬದಲಾವಣೆ ಕಂಡಿದ್ದು ಏನು ನೋಡ್ಕೊಂಡ್ರಪ್ಪ ಅಂದ್ರೆ ಭಾಳ ಸಂತೋಷ ಆಗ್ತದೆ. ನಿಮ್ಗೆ ಇವೆಲ್ಲ ಏನಪ್ಪ ಅನುಕೂಲಗಳು ಇದ್ದು ಸರಿ, ನಿಮಗೆಲ್ಲ ಇವೆಲ್ಲ ಅನುಕೂಲಗಳು ಇದ್ದಿದ್ದಿಲ್ಲ. ತರಗತಿ ಬಿಟ್ಟು ಹೊರಗೆ ಬಂದ್ರಪ್ಪ ಅಂದ್ರೂ ಅಷ್ಟೇ, ತರಗತಿ ಬಿಟ್ಟು ಗ್ರೌಂಡಿಗೆ ಬಂದ್ರಪ್ಪ ನಿಮಗೆ ಒಂದು ಬಾಲ್ ಕೊಡ್ಲಿಲ್ಲ ನಾವು. ನಿಮ್ಗೆ ಆಡ್ಲಿಕ್ಕೆ ಏನಪ್ಪ ಅಂದ್ರೆ ಚೆಂಡು ಅಥವಾ ರಿಂಗು ಇಂಥವು ಏನಪ್ಪ ಆಡ್ಬೇಕು ಬಿಡು ಮಕ್ಕಳು ಆಡ್ಲಿ ಅಂತಂದ್ರಪ್ಪ ಅಂದ್ರೆ ಇದ್ದಿಲ್ಲ, ಏನಿಲ್ಲ. ಒಟ್ಟೆ ಏನಪ್ಪ ನಿಮ್ಗೆ ಏನು ಅವಕಾಶಗಳು ಇರಬೇಕಾಯ್ತು, ಸೌಕರ್ಯಗಳು ಇರಬೇಕಾಯ್ತು. ಆ ಸೌಕರ್ಯಗಳು ಏನಪ್ಪ ಅಂದ್ರೆ ಯಾವೂ ಇದ್ದಿದ್ದಿಲ್ಲ. ಇಲ್ದಾನೆ ಏನಪ್ಪ ಇವತ್ತು ದಿವಸ ಏನಪ್ಪ ಅಂದ್ರೆ ನೀವು ಇಷ್ಟಕ್ಕೊಂದು ಮುಂದೆ ಬಂದಿದ್ದೀರಿ ಅಂತಂದ್ರಪ್ಪ ಅಂತಂದ್ರೆ ಇದು ಏನಪ್ಪ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಹಠ, ಓದಬೇಕಾಗಿರ್ತಕ್ಕಂಥ ಹಠ ಏನಿತ್ತು ಆ ಹಠ ಏನಪ್ಪ ಅಂದ್ರೆ ಈ ಶಿಕ್ಷಕರು ಏನಪ್ಪ ಅಂದ್ರೆ ಪ್ರೈಮರಿ ಶಿಕ್ಷಕರು ಮತ್ತು ಹೈಸ್ಕೂಲ್ ಶಿಕ್ಷಕರು ಕೊಟ್ಟಾರ ಅಂತ ತಿಳ್ಕೊತೀನಿ. ಇವತ್ತಿನ ಶಿಕ್ಷಣ ನೋಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ BO ಇದ್ದಾರೆ ಇಬ್ರು. ಇವತ್ತೇನಪ್ಪ ಅಂತಾರೆ ಬಹುಶಃ ಏನಪ್ಪ ಅಂದ್ರೆ ತರಗತಿಯ ಪಾಠಗಳನ್ನು ಬಿಟ್ಟು ಉಳಿಕಿದ ಎಲ್ಲ ಕೆಲಸಗಳು ಏನಪ್ಪ ಇವತ್ತು ಶಿಕ್ಷಕರು ಮಾಡಬೇಕು. ತರಗತಿಯ ಪಾಠಗಳನ್ನು ಮಾಡ್ರಿ ಬಿಡ್ರಿ. ನಾವೇನು ಮಾಡ್ತಿದ್ವಿ ಅಂತಂದ್ರಪ್ಪ ಅಂದ್ರೆ ಒಂದು ನಮ್ಗೆ ಅನಿಸ್ತಿತ್ತು ಅವಾಗ ಏನಪ್ಪ ಇವನು ನಾವು ಪಗಾರ ಕಷ್ಟ, ನಿಮ್ಮ ಕಷ್ಟ ನೋಡ್ಕೊಂಡು ನಾವು ಪಗಾರ ಕಷ್ಟ ದುಡ್ಲಿಕ್ಕೆ ಹತ್ತೀವಿ ಅನ್ನೋ, ಈ ಮಕ್ಕಳನ್ನೇನಪ್ಪ ಅಭಿವೃದ್ಧಿ ಪಡಿಸ್ತೀವಿ ಇಲ್ಲೋ, ಇವರು ಜಾಣರ್ ಮಾಡ್ತೀವಿ ಇಲ್ಲೋ ಅಂತ ಅನಿಸ್ತಿತ್ತು. ಇವತ್ತೇನಪ್ಪ ಅಂತಾರೆ ಏನಾಯ್ತಂದ್ರಪ್ಪ ಶಿಕ್ಷಕರು ಏನಪ್ಪ ಅಂದ್ರೆ ಬೇರೆ ಕೆಲಸಗಳಲ್ಲಿ ಏನಪ್ಪ ನಿರತರಾಗಿದ್ದಾರೆ. ಮಕ್ಕಳಿಗೆ ನಿಮಗೇನು ಅನಾನುಕೂಲ ಆಗಿದ್ದು, ನಿಮಗೆ ಪುಸ್ತಕ, ಪಾಟಿ, ನಿಮಗೆ ಪೆನ್ನು, ನಿಮಗೆ ಡ್ರೆಸ್ಸು ಇಂಥವೇನಿದ್ದು, ನಿಮಗೆ ಸ್ಕಾಲರ್ಶಿಪ್ಪು ಇವೆಲ್ಲ ಏನಿದ್ದು ಇವತ್ತು ದಿವಸ ಎಲ್ಲದನ್ನು ಏನಪ್ಪ ಸರ್ಕಾರ ಒದಗಿಸಿಕೊಟ್ಟೇನಪ್ಪ ಅಂತಾರೆ ಇವರಿಗೆ ಕಂಪ್ಯೂಟರಿಂದ ಹಿಡ್ಕೊಂಡು ಏನಪ್ಪ ಎಲ್ಲ ಬೋರ್ಡ್ಸ್ಗಳನ್ನ ಏನಪ್ಪ ಇವ್ರಿಗೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಟ್ಟಾಗಿನೂ ಸಹ ಏನಪ್ಪ ಇವತ್ತಿನ ಮಕ್ಕಳು ನಿಮ್ಮ ಹಂಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಮಕ್ಕಳು ಏನಪ್ಪ ಅಂತಂದ್ರೆ ನಿಮ್ಮ ಟ್ಯೂಷನ್ ಅದೇ ಅವ್ರಿಗೆ ಸ್ಪೆಷಲ್ ಆಗಿ ಏನಪ್ಪ ಕ್ಲಾಸ್ ರೂಮ್ನಾಗ ಯಾಕೆ ಕೊಡಬೇಕು, ಮಾಸ್ತರ್ ಮಾತು ಯಾಕೆ ಕೇಳಬೇಕು ಅಂತ ತಿಳ್ಕೊಂಡು ಟ್ಯೂಷನ್ ಹೇಳಿಸ್ಕೊತಿದ್ದ ಹೋಗ್ತಿದ್ದ. ನಮ್ಮ ಕಾಲಕ್ಕೆ ಹಾಗಿದ್ದಿಲ್ಲ. ಟ್ಯೂಷನ್ ಹೇಳಕ್ಕೆ ರೊಕ್ಕನೇ ಇಲ್ಲಲ್ಲ, ಟ್ಯೂಷನ್ ಹೇಳಕ್ಕೆ ಮಾಸ್ತರ್ನೂ ಇಲ್ಲಲ್ಲ. ಎಷ್ಟೊತ್ತಿದ್ರು ಕ್ಲಾಸ್ ರೂಮ್ನಲ್ಲಿ ಏನಪ್ಪ ನಾವು ಕಲ್ಕೋಬೇಕಾಗಿತ್ತು. ಹೀಗಾಗಿ ಕಷ್ಟದ ಜೀವನಗಳನ್ನ ಏನಪ್ಪ ನೀವೆಲ್ಲ ಕಳೆದು ನೋಡಿದ್ದೀನಿ ನಾನು ಅಂತ ತಿಳ್ಕೊಂಡು ಇವತ್ತು ಮಕ್ಕಳಿಗೆ ಟ್ಯೂಷನ್ ಹೇಳ್ತಾರೆ. ಟ್ಯೂಷನ್ ಹೇಳಿದ್ರೆ ಆನ್ಲೈನ್ ಶಿಕ್ಷಣ ಸಾಕಷ್ಟು ಸಿಗ್ತಿದ್ದಾವೆ. ಅವ್ರಿಗೇನಪ್ಪ ಮೊಬೈಲ್ಗೆ ಏನಪ್ಪ ಲ್ಯಾಪ್ಟಾಪ್ನಾಗ ಅಂತಲ್ಲಿ ಸಾಕಷ್ಟು ಏನಪ್ಪ ಮಾಹಿತಿಗಳು ಸಿಗ್ತಾವೆ. ಇವತ್ತು ಓದ್ಕೊಂಡು ಏನಪ್ಪ ಹೋಗ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ತಂದೆ ತಾಯಿಗಳು ಏನಪ್ಪ ಇವತ್ತು ಅವ್ರ ಜವಾಬ್ದಾರಿ ಇತ್ತು. ಅವತ್ತಿನ ಕಾಲದಾಗ ಏನಪ್ಪ ಯಾರು ತಂದೆ ತಾಯಿ ಏನಪ್ಪ ಅಂತಾರೆ ಏನಪ್ಪ ಅಂದ್ರೆ ಶಾಲೆಗೆ ಬರಲೇ ಇಲ್ಲ. ಅಡ್ಮಿಷನ್ ಮಾಡ್ಸಂದ ಹಿಡ್ಕೊಂಡು SLC ಪಾಸ್ ಆಗೋವರೆಗೂ ಏನಪ್ಪ ಅಂತಂದ್ರೆ ತಂದೆ ತಾಯಿಗಳು ಏನಪ್ಪ ಅಂದ್ರೆ ನನ್ನ ಮಗನ ಏನಪ್ಪ ಅಡ್ಮಿಷನ್ ಮಾಡ್ಸಕತ್ತೀನಿ, ಅವ್ನಿಗೆ ಓದಿಸ್ಬೇಕು, ಅವ್ನಿಗೆ ಸರಿಯಾಗಿ ಏನಪ್ಪ ಅಂದ್ರೆ ಚಾನಲ್ ಮಾಡಬೇಕು, ಒಳ್ಳೆ ನಾಗರಿಕನಾಗಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಯಾರೂ ಇದ್ದೇ ಇಲ್ಲ. ಶಾಲೆಗೆ ಕಳಿಸ್ಬಿಡೋದು ಅಷ್ಟಕ್ಕರೆ ಮತ್ತೇನಪ್ಪ ಅಂದ್ರೆ ಅವ್ರ ಬಗ್ಗೆ ಏನಪ್ಪ ಕಾಳಜಿ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಅವತ್ತಿತ್ತು. ಇವತ್ತಿನ ದಿವಸ ಹಾಗಿಲ್ಲ. ಅಡ್ಮಿಷನ್ನಿಂದ ಹಿಡ್ಕೊಂಡು ಅವ್ನ ರಿಸಲ್ಟ್ನವರೆಗೂ ಏನಪ್ಪ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗ್ತಾರ. ನೀ ಕ್ಲಾಸ್ನಾಗ ಇವತ್ತು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂತ ತಿಳ್ಕೊಂಡು ಎಬಿಸಿದ್ರಪ್ಪ ಬಂದು ಪಾಲಕರು ಬಂದು ಮಾಸ್ತರ್ನ ಒದಿದಾರ. ಇಂಥ ಕೆಟ್ಟ ಪರಿಸ್ಥಿತಿ. ಅವ ಯಾಕೆ ಮಾಸ್ತರ್ ಹೊರಗೆ ಹಾಕಿದ್ದಾನ, ಯಾಕೆ ನಿಂದಿರ್ಸಿದಾನ, ಯಾಕೆ ಬಡ್ದಾನ ಅಂತಕ್ಕಂಥ ವಿಚಾರ ಒಂದು ಮಾಡ್ತಾ ಇಲ್ಲ. ನಮ್ಮ ಹುಡುಗನ ಯಾಕೆ ಬಡ್ದಿದ್ದೀನಿ, ಹುಡುಗನ ಯಾಕೆ ಹೊರಗೆ ನಿಂದಿರ್ಸಿದ್ವಿ, ಎಲ್ಲರಿದ್ರಿಗೆ ಮರ್ಯಾದೆ ತೆಗೆದಿದೆ ಯಾಕೆ, ಎಲ್ಲರಿದ್ರಿಗೆ ಬೇದಿ ಯಾಕೆ, ಇಂಥ ಏನಪ್ಪ ವಾತಾವರಣದಲ್ಲಿ ಏನಪ್ಪ ಇವತ್ತು ಪಾಲಕರಿಗೆ ಇದ್ಕೊಂಡು ಏನಪ್ಪ ಅಂದ್ರೆ ಇವತ್ತು ಮಕ್ಕಳು ಭಾಳ ಹಾಳು ಮಾಡ್ತಕ್ಕಂಥ ಏನಪ್ಪ ಇವತ್ತು ಪಾಲಕರ ಹೊರತು ಏನಪ್ಪ ಇಲ್ಲಿ ಕುಂತಿರ್ತಕ್ಕಂಥ ಏನಪ್ಪ ಅಂದ್ರೆ ಯಾರು ಶಿಕ್ಷಕರು ಏನಪ್ಪ ಆ ಕೆಲಸ ಏನಪ್ಪ ಮಾಡಲ್ಲ. ಅವು ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಎಲ್ಲ ಅನುಕೂಲ ಮಾಡಿಕೊಡ್ತಿದ್ದಾರೆ. BO ಒಂದಲ್ಲ ಏನಲ್ಲ, ಎಲ್ಲ ಅನುಕೂಲಗಳನ್ನೇನಪ್ಪ ಇವತ್ತು ದಿವಸ ಏನಪ್ಪ ಸೋಮಶೇಖರ ಆಗಲಿ ಇಟ್ಟಿರ್ತಕ್ಕಂಥ ನಮ್ಮ BO ಆಗಲಿ ಇವತ್ತು ಎಲ್ಲ ಅನುಕೂಲ ಮಾಡಿಕೊಂಡು ಪ್ರತಿ ಸಲ ಏನಪ್ಪ ವಿಸಿಟ್ ಮಾಡಿಕೊಂಡು ಹಿಂಗೆ ಮಾಡ್ರಿ ಹಿಂಗೆ ಬಿಡ್ರಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ಶಿಕ್ಷಕರು ಏನಪ್ಪ ಇವತ್ತು ಸುಸ್ತಾಗ್ಬಿಟ್ಟಿದ್ದಾರೆ.
ನಮ್ಮಲ್ಲಿ ಇದ್ದದ್ದು ಹುರುಪೆ ಬೇರೆ ಇತ್ತು. ಇವತ್ತು ದಿವಸ ಏನಪ್ಪ ಅಂತಂದ್ರೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮತ್ತೇನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಮತ್ತೆ ಪಾಠ ಹೇಳಬೇಕು ಅಂತಂದ್ರಪ್ಪ ಅಂದ್ರೆ ತೊಂದರೆ ಕೆಲಸ ಹಾಕೋತ ಹೋಗ್ತದೆ. ಏನೇ ಇರಲಿ ಅವೆಲ್ಲ ಏನಪ್ಪ ಹೇಳ್ಕೊತ ಹೋದ್ವಿ ಅಂದ್ರಪ್ಪ ಅಂದ್ರೆ ನಮಗೇನಪ್ಪ ಇವತ್ತು ನಿಮ್ಮ ಕಷ್ಟ ಏನು ಅಂತ ತಿಳ್ಕೊಂಡು ನನಗೆ ಇವತ್ತು ನೆನಪು ಆಗ್ತದೆ. ಇವತ್ತಿನ ಮಕ್ಕಳು ನೋಡ್ಕೊಂಡು ಏನಪ್ಪ ಅಂತಾರ ನನ್ನ ಮಕ್ಕಳು ಎಷ್ಟು ಹಳೆ ಮಕ್ಕಳು ಏನಪ್ಪ ಎಷ್ಟೊಂದು ಏನಪ್ಪ ಉತ್ತಮರಪ್ಪ ಅವರು ನಾವೇನು ಮಾಡಿದ್ರು ಗಪ್ನ ಇರ್ತಿದ್ರು, ಇವತ್ತಿಂದ ಹಂಗಿಲ್ಲಲ್ಲ ಅಂತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ನನಗೆ ಬರ್ತಾ ಇದೆ. ಇದ್ರ ಜೊತೆ ಇನ್ನು ನಿಮಗೆ ಹೇಳಬೇಕು ಅಂತಂದ್ರಪ್ಪ ಅಂದ್ರೆ ನೀವು ಎಷ್ಟೇ ದೊಡ್ಡವರಾಗಿರಿ, ಕೆಲವು ಮಂದಿ ಏನಪ್ಪ ಅಂತಾರೆ ಏನಪ್ಪ ಅಂದರೆ ಲಾಯರ್ ಆಗಿರಿ, ಇಂಜಿನಿಯರ್ಸ್ ಆಗಿದ್ದೀರಿ, ಶಿಕ್ಷಕರಾಗಿದ್ದೀರಿ, ನೀವು ಏನೇ ಆದರೂ ಒಂದು ಬಸವಣ್ಣನ ತತ್ವ ಏನಪ್ಪ ಅಂತಾರೆ ನನಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ವಿಚಾರ ಏನಪ್ಪ ಅಂದ್ರೆ ನಿಮ್ಮ ತಲೆಯಲ್ಲಿ ಯಾವತ್ತೂ ಇರಲಿ, ನಿಮ್ಮ ತಲೆಗೆ ಯಾವತ್ತೂ ಇರಲಿ. ನೀವು ಎಷ್ಟೇ ದೊಡ್ಡವರಾದರೂ ಸಹ ಏನಪ್ಪ ಅಂದ್ರೆ ಇಲ್ಲೇ ಬಂದು ಕಾಲು ಹಿಡ್ಕೊಳ್ಳೇಬೇಕು. ಇಲ್ಲಿ ಬಂದು ಏನಪ್ಪ ಇಲ್ಲಿ ಕುಂತಿರ್ತಕ್ಕಂಥ ಮೇಲೆ ಕುಂತಿರ್ತಕ್ಕಂಥ ಎಲ್ಲರೂ ಕಾಲು ಹಿಡ್ಕೊಳ್ಳೇಬೇಕು. ನೀವು ದೊಡ್ಡವರಾದ್ರೂ ಏನಪ್ಪ ಅಂದ್ರೆ ಸಣ್ಣವರಾಗಿ ಏನಪ್ಪ ಅಂದ್ರೆ ದೊಡ್ಡತನ ಕೆಲಸ ಮಾಡಿ ಸಣ್ಣವರಾಗ್ರಿ. ದೊಡ್ಡತನಕ್ಕೆ ದೊಡ್ಡ ಕೆಲಸ ಮಾಡಬೇಕು. ಮತ್ತೆ ನೀವು ಏನು ಮಾಡಿದ್ರೆ ಇಲ್ಲೋ ಅಮ್ಮಂಗೆ ಏನಪ್ಪ ತೆರೆ ಮೇರೆಗೆ ಸರ್ಕೊಂಡು ಏನಪ್ಪ ಸಣ್ಣವರಾಗೇ ಇರಬೇಕು. ಈ ವಿಚಾರ ಏನಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥ ವಿಚಾರ. ಇದಕ್ಕಿಂತ ಹೆಚ್ಚಾಗಿ ಕೊನೆ ಮಾತು ನಿಮಗೆ ಹೇಳಬೇಕು ಅಂತಂದ್ರಪ್ಪ ಅಂದ್ರೆ ಬಹುಶಃ ಈಗ 45ರಿಂದ 50 ವರ್ಷ ಸಮೀಪ ಬರ್ಲಾಕತ್ತೀರಿ ನೀವೆಲ್ಲರೂ ಕಡ್ರು. ನೀವೆಲ್ಲರೂ ಏನಪ್ಪ 45 ವರ್ಷದಿಂದ ಏನಪ್ಪ ಅಂದ್ರೆ 50 ವರ್ಷಕ್ಕೆ ಏನಪ್ಪ ಬರ್ತಕ್ಕಂಥ ಏನಪ್ಪ ಅಂದ್ರೆ ಎಲ್ಲರೂ ಇದ್ದೀರಿ. ನೀವು ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ, ನೀವು ಈ ಸಮಾಜಕ್ಕೆ ಮಾಡೆಲ್ ಆಗಿರ್ಬೇಕು, ಮಾದರಿಯರಾಗಿರ್ಬೇಕು. ಬಹುಶಃ ನೀವು ತಪ್ಪು ಹೆಜ್ಜೆ ಇಟ್ರೆ ನಿನ್ನ ಮಗನೂ ಏನಪ್ಪ ನೋಡ್ತಾನೆ. ಒಂದು ನಿಮ್ಮ ನನ್ನ ನೆನಪಿನ ಕತೆ ಹೇಳ್ತೀನಿ. ಒಬ್ಬ ಶೆಟ್ರ್ ಇದ್ರು, ಇಲ್ಲಿ ಶೆಟ್ರ್ ಏನಪ್ಪ ಅಂತಾರೆ ಅಂಗಡಿಯಾಗ ಏನಪ್ಪ ಕೂತೇನಪ್ಪ ವ್ಯಾಪಾರ ಮಾಡ್ತಿದ್ರು. ಒಂದು ದಿವ್ಸ ಏನಾಗಿಬಿಡ್ತು ಅಂತ ಶೆಟ್ರ್ ಸ್ವಲ್ಪ ಆರಾಮಿದ್ದಿಲ್ಲ, ಆ ಕಡೆ ಕೂತಿದ್ರು. ಮಗ ಏನಪ್ಪ ಅಂತಾರೆ ಅಲ್ಲಿ ಏನಪ್ಪ ಅಂತಾರೆ ಎಲ್ಲ ವ್ಯವಹಾರ ಮಾಡ್ಕೊಂತ ಕೂತಿದ್ದ. ಆತ ಯಾರೋ ಒಬ್ರು ಬಂದು 1 kg ಇದನ್ನ ಕೊಡ್ರಿ ಅಂತ ಕೇಳಿದ ತಕ್ಷಣ ಏನಪ್ಪ ಅಂದ್ರೆ ಇದು ಬರೋಬ್ಬರಿ ಏನಪ್ಪ ಮಗ 1 kg ಏನಪ್ಪ ಅಳತಿ ಮಾಡಿ ಏನಪ್ಪ ಅವ್ರಿಗೆ ಕೊಟ್ಟ. ಅವ್ರಪ್ಪ ಅವ್ರು ಹೋಗಿದ್ದು ಒಂದೇಟು ಬಡ್ದ, ಉಸ್ವಾಳ ಮಗನ ತಕ್ಕಡಿ ಸ್ವಲ್ಪ ಹೀಗೆ ಮಾಡಕ್ಕೆ ಬರಲಿಲ್ಲ ಏನಂತ ತಿಳ್ಕೊಂಡು. ಅದು ಸರಿ ಆಯ್ತು ಬಿಡು, ಅದೇನಪ್ಪ ಅಂದ್ರೆ ಆಯ್ತು, ಇಲ್ಲಪ್ಪ ಇನ್ನು ಅದನ್ನ ಮಾಡ್ತೀನಿ ಅಂತಂದವ. ವರ್ಷಗಳು ಕಳೆದು ಅಪ್ಪನ ಮುದುಕದ, ಇವರು ಏನಪ್ಪ ಹೆಂಡ್ರ ಮಕ್ಕಳು ಇವ್ರಿಗೂ ಎಲ್ಲ ಆಗಿಬಿಟ್ಟು ಅವ ಹೊತ್ನಾಗ ಏನಪ್ಪ ಜಗಳ ಬಂದ್ಬಿಡ್ತು. 3 ಮಂದಿ ಅಣ್ಣ ತಮ್ಮರೊಳಗೆ ತಂದೆ ಜೊತೆ ಜಗಾಡಿ ನಮ್ಮ ಪಾಲು ಕೊಟ್ಬಿಡು ಅಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಅವರೆಲ್ಲರ ಮಕ್ಕಳು ಜಗಾಡಿದ್ರು. ಸರಿ ಹಾಗಾದ್ರೆ ಪಾಲು ಮಾಡಿಬಿಡ್ರಿ, ಪಾಲು ಮಾಡ್ಕೊಂಡು ನಿಮ್ಮ ಪಾಲ್ದು ನಂದೊಂದು ಪಾಲು ಕೊಟ್ಬಿಡ್ರಿ, ನಾನು ನಿಮಗೆ ಒಂದು ಪಾಲು ಅಂತ ಕಂಡು ಹೇಳ್ದಾತ ಶೆಟ್ಟಿ. ಸರಿ ಅಂತ ತಿಳ್ಕೊಂಡು ಏನಪ್ಪ ಪಾಲು ಮಾಡಿದ್ರು ಮಕ್ಕಳು. 4 ಆಗ್ಬೇಕಾಯ್ತು, ಪಾಲು 3 ಆಗಿಬಿಟ್ಟವು. ಮತ್ತು ತಕ್ಕಡಿ ಹಿಂಗೆ ಮಾಡಂತ ಹೇಳಿದ್ರಲ್ಲ. ಅದಕ್ಕೆ ಮಕ್ಕಳ ನೀವು ಎಲ್ಲರೂ ಏನು ನೆನ್ಪಿಡ್ರಿ ಅಂತಂದ್ರಪ್ಪ ಅಂದ್ರೆ ನೀವು ಹ್ಯಾಂಗೆ ಮಾಡ್ತೀರಿ, ನೀವು ಏನು ಮಾಡ್ತೀರಿ, ನಿಮ್ಮನ್ನು ನೋಡ್ತಕ್ಕಂಥ ನಿಮ್ಮನ್ನು ಏನಪ್ಪ ಆವರಿಸ್ಕೊಂಡು ಹೋಗ್ತಕ್ಕಂಥ ಮಕ್ಕಳು ಏನಪ್ಪ ಅದನ್ನೇ ಏನಪ್ಪ ಅಂದ್ರೆ ಏನಪ್ಪ ಮಾಡ್ತಾರ ಅನ್ನೋದು ನೆನ್ಪಿಟ್ಕೋರಿ. ನೀವು ಒಳ್ಳೆಯರಾದ್ರಿ, ಅವ್ರ ಮಕ್ಕಳನ್ನ ಒಳ್ಳೆಯರಾಗಿ ನಿಮ್ಮ ಭವಿಷ್ಯ ನಿಮ್ಮ ವಯಸ್ಸಾಗಿ ನೀವು ಸಾಕ್ತಾರ, ನಿಮ್ಮನ್ನು ಪ್ರೀತಿಯಿಂದ ಕಾಣ್ತಾರ. ನೀವು ಒಳ್ಳೆಯರಾಗಲಿಲ್ಲ, ನೀವು ಇಂಥವರೇ ಆಗಿಬಿಟ್ರಿ ಅಂತಂದ್ರಪ್ಪ ಅಂದ್ರೆ ನೀವು ಕೊನೆಗೇನಪ್ಪ ಶೆಟ್ರ್ ಹಂಗಾದ್ರು ಅದಕ್ಕಿಂತ ನೀವು ಹತ್ತತ್ತ ಆಗ್ಬೇಕಾಗ್ತದೆ. ದಯವಿಟ್ಟು ಏನಪ್ಪ ಅಂತಂದ್ರೆ ನಿಮ್ಮಲ್ಲಿ ಸಂಸ್ಕಾರ ಇರಲಿ. ಈ ಸಂಸ್ಕಾರ ಏನಪ್ಪ ಅಂದ್ರೆ ಯಾಕಂದ್ರೆ ಈಗ ಈ ಸದ್ಯ ಏನಪ್ಪ ನಿಮ್ದು ಒಳ್ಳೆ ಘಟ್ಟ, ನೀವು ಜವಾಬ್ದಾರಿ ತೆಗೆದುಕೊಂಡು ಹೋಗ್ತಕ್ಕಂಥ 45ರಿಂದ 50 ವರ್ಷ ಏನಪ್ಪ ಅಂದ್ರೆ ಒಂದು ಜವಾಬ್ದಾರಿ ಘಟ್ಟ ಆಗಿದ್ರಿಂದ ದಯವಿಟ್ಟು ನೀವೇನಪ್ಪ ಅಂತಾರೆ ಏನಪ್ಪ ಅಂದ್ರೆ ಸರಿಯಾಗಿ ಈ ಸಮಾಜದಲ್ಲಿ ಬದುಕ್ತೀರಿ, ಮನೆಯಲ್ಲಿ ಸಂಸಾರದಲ್ಲಿ ಏನಪ್ಪ ಸರಿಯಾಗಿ ಇರ್ತೀರಿ ಅಂತಕ್ಕಂಥ ವಿಚಾರಗಳನ್ನ ನೆನಪು ಮಾಡ್ಕೊಳ್ತಾ ನನಗೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಟ್ಸ್ ಪ್ರಿವಿಲೇಜಸ್ ಟು ಬಿ ಹಿಯರ್ ಅನ್ನೋದು ನನ್ನ ಮಾತು. ಕಾರಣ ಅಂತಂದ್ರೆ ಇಲ್ಲಿ ಭಾಗಿಯಾಗಿದ್ದಕ್ಕದ್ದೇ ನಮ್ಮ ಎಲ್ಲರದು ಸೌಭಾಗ್ಯ. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ಗುರುಜಿ, 1000 miles ಎ ಜರ್ನಿ ಸ್ಟಾರ್ಟೆಡ್ ಫ್ರಮ್ ಎ ಸಿಂಗಲ್ ಸ್ಟೆಪ್ ಅಂತ. ಯಾವುದೇ ಹೆಜ್ಜೆ ಯಾವುದೇ ದೂರ ನಡಿಬೇಕಾದ್ರೂ ಕೂಡ ಅದು ಪ್ರಾರಂಭವಾಗೋದು ಒಂದು ಹೆಜ್ಜೆಯಿಂದ ಅನ್ನೋದನ್ನ ನಾವು ತಗೊಳ್ಳೋದಾದ್ರೆ ಅದು ಪ್ರಾರಂಭದ ಹೆಜ್ಜೆ ಪ್ರಾಥಮಿಕ ಶಾಲಾ ಶಿಕ್ಷಕರದು ಅನ್ನೋದನ್ನ ಅವ್ರು ಹೇಳಿದ್ದಕ್ಕಾಗಿ ಈ ಒಂದು ಮಾತನ್ನ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ನಮಗೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಕಿಕೊಟ್ಟಿರ್ತಕ್ಕಂಥ ವರ್ಣ ಮಾತ್ರ ಕಲಿಸಿದಾತ ಗುರು ಅನ್ನೋ ಸತ್ಯವನ್ನು ನಾವು ಯಾರೂ ಮರೆಯೋದಿಲ್ಲ. ಜೊತೆಗೆ ಗುರುವಿನ ಹಾಕಿಕೊಟ್ಟಿರ್ತಕ್ಕಂಥ ಸಂಸ್ಕಾರವನ್ನ ಯಾರು ಕೂಡ ನಾವು ಮರೆಯೋದಿಲ್ಲ, ಅದನ್ನು ಫಾಲೋ ಮಾಡ್ತೀವಿ ಅಂತ ಎಲ್ಲ ನನ್ನ ಸ್ನೇಹಿತ ಗೆಳತಿಯರ ಪರವಾಗಿ ನಾವು ಮಾತು ಕೊಡ್ತಾ ಇದ್ದೇವೆ. ಜೊತೆಗೆ ಇದುವರೆಗೂ ಪ್ರಾಸ್ತಾವಿಕವಾದ ರೂಪರೇಷೆಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಉದ್ಘಾಟಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಣ. ಇನ್ನು ಮುಂದಿನದ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ನಮಗೆ ಈ ಕಾರ್ಯಕ್ರಮವನ್ನು ಶೋಭೆ ತಂದಿರತಕ್ಕಂತ ಶ್ರೀ ಸುರೇಂದ್ರ ಕಾಂಬ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಮಾತು, ಜೊತೆಗೆ ಇವರ ಒಂದು ಸಣ್ಣ ಪರಿಚಯವನ್ನ ನಮ್ಮ ಸ್ನೇಹಿತರು ಮಾಡಿಕೊಡಲಿದ್ದಾರೆ. ಮಾಂತಯ್ಯ ಕೋಮಾರಿ ಅವರು ದಯವಿಟ್ಟು ಒಂದು
ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರಿಚಯವನ್ನ 2 ಮಾತಿನಲ್ಲಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಹಾಗೂ ನಮ್ಮ ಈ ಒಂದು ವೇದಿಕೆಗೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರದವರು, ಪತ್ರಿಕಾ ಮಿತ್ರರು, ತಾವೆಲ್ಲರೂ ಕೂಡ ಪುಷ್ಪವನ್ನು ನಮ್ಮ ಸ್ನೇಹಿತರು ಅವರಿಗೆ ಸಮರ್ಪಣೆ ಮಾಡೋದ್ರ ಮುಖೇನ ವೇದಿಕೆಗೆ ಅವರಿಗೆ ಸ್ವಾಗತವನ್ನ ಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಪತ್ರಿಕಾ ಮಿತ್ರ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತ. ಈಗ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗಿರ್ತಕ್ಕಂಥ ಶ್ರೀ ಕಂಬಳಿ ಸರ್ ಅವರ ಪರಿಚಯವನ್ನ ಮಹಂತೇಶ್ ಕುಮಾರಿ ಅವರು ಮಾಡ್ತಾ ಇದ್ದಾರೆ. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವ ಪರಮಾರಾಧ್ಯ ದೇವರು ಲಿಂಗೈಕ್ಯ ಹಂಚಿಕೊಂಡು 1993-94ನೇ ಸಾಲಿನ SSLC ವಿದ್ಯಾರ್ಥಿನಿಯರಿಂದ ಏರ್ಪಡಿಸಿದಂತಹ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಸಂಭ್ರಮ 2025ರ ಕಾರ್ಯಕ್ರಮದ ಅಧ್ಯಕ್ಷರಾದಿಯಾಗಿ ಎಲ್ಲ ಗುರುಗಳು ಗುರುಮಾತೆಯರಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ, ವಿದ್ಯಾರ್ಥಿನಿಯರೇ, ಆಗಮಿಸಿದ ಹಿರಿಯರೇ, ಪತ್ರಿಕಾ ಮಾಧ್ಯಮದವರಿಗೆ ವಂದಿಸಿ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಸುರೇಂದ್ರ ಆರ್ ಕಾಂಬಳೆಯವರ ಒಂದು ಪರಿಚಯ ನುಡಿ. ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ಚಿನಗುಂಡಿ ಎಂಬ ಪುಣ್ಯ ಗ್ರಾಮದಲ್ಲಿ ದಿನಾಂಕ 18/7/1970 ಜನಿಸಿದರು. ವಿದ್ಯಾರ್ಹತೆ MA BEd KES. ಪ್ರಾರಂಭದ ಸೇವೆ 3/5/1999ರಿಂದ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹಿರೇಸಿಂಗನಗುತ್ತಿ, ಹುನಗುಂದ ತಾಲೂಕು. ಮುಂದೆ 2001ರಿಂದ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ನಾಗರಾಳ್, ತಾಲೂಕು ಮುಧೋಳ್. ಮತ್ತು 2006ರಿಂದ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕುಷ್ಟಗಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಉಪನ್ಯಾಸಕರಾಗಿ ಡಯಟ್ ಮುನ್ರಾಬಾದ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ವಿಷಯ ಪರಿವೀಕ್ಷಕರಾಗಿ ಉಪನಿರ್ದೇಶಕರ ಕಾರ್ಯಾಲಯ ಕೊಪ್ಪಳದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಬಡ್ತಿ ಹೊಂದಿ ಹಿರಿಯ ಉಪನ್ಯಾಸಕರಾಗಿ ಡಯಟ್ ಬಿಜಾಪುರದಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತ ಮಾರ್ಚ್ 10, 2022ರಿಂದ ನಮ್ಮ ಹೆಮ್ಮೆಯ ಕುಷ್ಟಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದು, ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಕಾರಣೀಭೂತರಾಗಿರುತ್ತಾರೆ. ಧನ್ಯವಾದಗಳು. ಮಾನ್ಯ ಕುಷ್ಟಗಿ ತಾಲೂಕಿನ BU ಸಾಹೇಬರ ಬಗ್ಗೆ ಇದುವರೆಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಸ್ನೇಹಿತರಿಗೆ ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಗೌರವಾನ್ವಿತ ಶ್ರೀ ಸುರೇಂದ್ರ ಕಾಂಬ್ಳೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಷ್ಟಗಿ. ಯಾವತ್ತು ಶಿಕ್ಷಣದ ಬಗ್ಗೆ ಅಥವಾ ಶಿಕ್ಷಕರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಶಿಕ್ಷಕರು ಯಾವತ್ತು ಕುಷ್ಟಗಿ ತಾಲೂಕಿನ ಶಿಕ್ಷಕರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರಿಗೆ ಯಾವತ್ತೂ ಶ್ರೇಯೋಭಿಲಾಷೆಯನ್ನು ಬೇಡ್ತಕ್ಕಂಥ ಶಿಕ್ಷಣಾಧಿಕಾರಿಗಳು. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹನುಮಸಾಗರದಲ್ಲಿ 1993 ಮತ್ತು 94ನೇ ಸಾಲಿನ SSLC ಓದಿದಂಥ ವಿದ್ಯಾರ್ಥಿನಿಯರಿಂದ ಹಮ್ಮಿಕೊಂಡಂಥ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂಥ ರಾಜೇಂದ್ರ ಪಂತ್ ಸರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ನಿವೃತ್ತ ಪ್ರಾಚಾರ್ಯರಾದಂಥ ತಳವಾರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಯಲಬುರ್ಗಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆತ್ಮೀಯರಾದಂಥ ಸೋಮಶೇಖರ್ ಗೌಡ ಪಾಟೀಲ್ ಸರ್ ಅವರೇ,
ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ನನ್ನ ಸ್ನೇಹಿತರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳು, ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರಾದಂಥ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬೆನ್ನಾಳ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗುರು ಬಳಗವೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ 1993 ಮತ್ತು 94ನೇ ಸಾಲಿನ ಎಲ್ಲ ಸ್ನೇಹಿತರೆ, ಈ ಒಂದು ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಆದಂಥ ಶ್ರೀನಿವಾಸ್ ನಾಯ್ಕ್ ಅವರೇ, ರಾಯಭಾಗಿ ಗುರುಗಳೇ, ಪ್ರಕಾಶ್ ಗುರುಗಳೇ ಮತ್ತು ಎಲ್ಲ ಸ್ನೇಹಿತರೆ, ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಾ ಇರುವಂಥ ಗೌರಮ್ಮ ಮೇಡಮ್ ಅವರೇ, ಹಾಗೂ 93-94ನೇ ಸಾಲಿನ ಎಲ್ಲ ಗುರು ಬಳಗವೇ, ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕುಟುಂಬ ವರ್ಗದವರೇ, ಸ್ನೇಹಿತರೆ ಹಾಗೂ ಮಾಧ್ಯಮದ ಮಿತ್ರರೇ, ನೀನೊಬ್ಬ ಜೊತೆಗಿದ್ದು ಜಗವೆಲ್ಲ ದೂರ ಆದರೂ ಭಯವಿಲ್ಲ ಗುರುವೇ. ನೀನೊಬ್ಬ ದೂರಾಗಿ ಜಗವೆಲ್ಲ ಜೊತೆಗಿದ್ದರೂ ಸುಖವಿಲ್ಲ ಗುರುವೇ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹರ ಮುನಿದರು ಗುರು ಕಾಯುವನು ಅಂತ ಹೇಳಿ ಮಾತಿದೆ. ಬಹುತೇಕ ಇಂಥ ಒಂದು ಸುಂದರ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮ ಹನುಮಸಾಗರ ಭಾಗದಲ್ಲಿ ಈ ಸಾಲಿನ ಸ್ನೇಹಿತರು ಏರ್ಪಡಿಸಿದ್ದಕ್ಕಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಶಿಸ್ತು ಮತ್ತು ಅತ್ಯಂತ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ಭಾಳಷ್ಟು ತಮ್ಮ ನೋಡಿದರೆ ಭಾಳ ಖುಷಿ ಆಗ್ತದೆ. ಯೂನಿಫಾರ್ಮ್ ಇದ್ದಂಗೆ ಇದೆ ಎಲ್ಲರದು. ಯಾಕಂದರೆ ಭಾಳಷ್ಟು ಈ ಸಾಲಿನಲ್ಲಿ SSLC ಓದಿದಂಥ ತಾವುಗಳು ಉತ್ತಮವಾದಂಥ ಸ್ಥಾನದಲ್ಲಿ ಇದ್ದೀರಿ. ಅದು ಹೆಮ್ಮೆ ಪಡುವಂಥ ವಿಷಯ. ಆ ಕಾರಣಕ್ಕಾಗಿ ಎಲ್ಲ ಗುರುಗಳನ್ನು, ತಮಗೆ ವಿದ್ಯೆಯನ್ನು ದಾರಿ ಇರುವಂಥ ಗುರುಗಳನ್ನು ಗೌರವಿಸುವಂಥ ಈ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಿಜಕ್ಕೂ ಹನುಮಸಾಗರ ಈ ಒಂದು ನೆಲದಲ್ಲಿ ಅವಿಸ್ಮರಣೀಯವಾದಂಥ ಒಂದು ಹೆಮ್ಮೆಯ ಕಾರ್ಯಕ್ರಮ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ. ಆತ್ಮೀಯರೇ, ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಈ ಒಂದು ಆವರಣದಲ್ಲಿ ತಮಗೆ ಕಲಿಸಿದಂಥ ಎಲ್ಲ ಗುರುಗಳು ಇಲ್ಲಿದ್ದಾರೆ. ಇವರು ಕೆಲವೊಬ್ಬರು ನನಗೆ ಮೊದಲಿಂದ ಪರಿಚಯ ಇದ್ದಾರೆ. ನಮ್ಮ ಪ್ರಭಾಪತ್ ಮೇಡಮ್ ಆಗಿರ್ಬೋದು, ತಳವಾರ್ ಸರ್ ಅವರದ್ದು, ಮತ್ತು ET ಸರು, ನಮ್ಮ ಹಿರೇಮಠ ಮೇಡಮ್ ಅವರು, ಈಗ ನಾಯಕ್ ಮೇಡಮ್ ಅವರು, ಇವರೆಲ್ಲ ಉಳಿದವರೆಲ್ಲ ಹಿರಿಯರು. ನಾವು ಬರೋಕ್ಕಿಂತ ಮುಂಚೆ ಅವರು ರಿಟೈರ್ಡ್ ಆದರೆ ಕಾಣುತ್ತೆ. ಇವರೆಲ್ಲರೂ ಇಂಥ ಒಂದು ಗೌರವಕ್ಕೆ ಪಾತ್ರ ಆಗಲಿಕ್ಕೆ ಕಾರಣ ಏನಂದರೆ, ಅವರು ಕಾಯ ವಾಚ ಮನಸ ತಮಗೆಲ್ಲ ತಿದ್ದಿ ಬುದ್ಧಿಯನ್ನು ಹೇಳಿ ತಮಗೆ ಸಂಸ್ಕಾರ ಮತ್ತು ಒಂದು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅದು ಅವರ ಜೀವನ ಪರ್ಯಂತ ಮತ್ತು ನೀವು ಸಹಿತ ಅವರ ಸ್ಮರಣೆ, ಅವರ ಒಂದು ಹಾಕಿಕೊಂಡಂಥ ಮಾರ್ಗದರ್ಶನ ಯಾವಾಗಲೂ ನೆನಪಿರ್ತದೆ. ಈ ಬದುಕಿನಲ್ಲಿ ಸವಿ ನೆನಪುಗಳು ಬೇಕಾಗ್ತದೆ. ಸವಿ ನೆನಪುಗಳು ಬೇಕು, ಸವಿಯಲು ಈ ಬದುಕು ಅಂತ ಹೇಳ್ತೀವಿ. ಬಹುತೇಕ ಇಂದಿನ ದಿನ ತಾವುಗಳೆಲ್ಲ 93-94 ಮುಂಚೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮತ್ತು PUC ವರೆಗೆ ಏನು ಗುರುಗಳೊಂದಿಗೆ ಮಾಡಿದಂಥ ಒಡನಾಟ ಮತ್ತು ಅವರೊಂದಿಗೆ ನೀವು
ಮಾಡಿದಂಥ ಒಂದು ಅವರ ಮಾರ್ಗದರ್ಶನದ ಒಂದು ಅಡಿಯಲ್ಲಿ ತಾವು ಬೆಳವಣಿಗೆ ಆಗಿದ್ದು ಮತ್ತು ಸ್ನೇಹಿತರ ಸಂದರ್ಭದಲ್ಲಿ ತಾವು ಮಾಡಿದಂಥ ಚೇಷ್ಟೆಗಳು ಮತ್ತು ತಾವು ಮಾಡಿದಂಥ ಕಿಟಲೆಗಳು ಬಹುತೇಕ ನೆನಪಾಗ್ತಾ ಇರಬಹುದು ಈಗ. ಯಾಕಂದರೆ ಹೈಸ್ಕೂಲ್ ಅಂದರೆ ಅದು ಹುಚ್ಚುಕೋಡಿ ಮನಸ್ಸು 16ರ ವಯಸ್ಸು ಅಂತ ಹೇಳ್ತೀವಿ. ಹಲವಾರು ಬದಲಾವಣೆಗಳಾಗುವ ಒಂದು ವಯಸ್ಸು ಅದು. ಭಾಳಷ್ಟು ಒಂದು ಏನು ಭಾಳಷ್ಟು ಕ್ಯೂರಿಯಾಸಿಟಿ ಇರುವಂಥದ್ದು ಮತ್ತು ಭಾಳಷ್ಟು ಉತ್ತಮವಾದ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಒಂದು ಉತ್ತಮ ಅವಕಾಶ. ಮಂಗನಂತಿರುವ, ಯಾಕಂದರೆ ಮಂಗನಂತಿರುವ ಮಗುವಿನಲ್ಲಿ ಹನುಮಂತನನ್ನು ಹೊರತೆಗೆಯುವ ಕೆಲಸ ಭಾಳ ಕಷ್ಟದ ಕೆಲಸ. ಆ ಕೆಲಸವನ್ನು ನಮ್ಮ ಗುರುಗಳು ಮಾಡಿದ್ದಾರೆ. ಒಂದು ಕಗ್ಗಲನ್ನು ಕಡಿದು ಮೂರ್ತಿ ಮಾಡುವುದು ಸುಲಭ. ಆದರೆ ಮಂಗನಂತಿರುವ ಮಗುವಿನಲ್ಲಿ ಮಾನವನ ಹೊರತೆಗೆಯುವುದಿಲ್ಲ, ಅದು ಭಾಳ ಕಷ್ಟದ ಕೆಲಸ. ನಾವು ಸಾಕಷ್ಟು ಆ ಸಂದರ್ಭವನ್ನು ಈಗ ನೆನಪಾಗ್ತಾ ಇದೆ. ನಾವು ಹೈಸ್ಕೂಲಲ್ಲಿ ಓದಿದ ಸಂದರ್ಭ, ಒಬ್ಬ ವಿದ್ಯಾರ್ಥಿ ಬ್ಲ್ಯಾಕ್ ಬೋರ್ಡ್ನಲ್ಲಿ ಬರೆದ. ಏನಂತ ಬರೆದಂದರೆ, ಗುರುಗಳನ್ನು ಕಡಿಯಬಾರದು, ಕತ್ತರಿಸಬೇಕು ಅಂಥೇಳಿ. ಗುರುಗಳನ್ನು ಕಡಿಯಬಾರದು, ಕತ್ತರಿಸಬೇಕು ಅಂತೇಳಿ ಬರೆದ. ಅದನ್ನು ಉಳಿದ ವಿದ್ಯಾರ್ಥಿಗಳು ನೋಡಿದರು. ಆಯಿತು, ಇವ್ಗೆ ಶಾಸ್ತಿ ಅದೇ ಇವತ್ತು ಗುರುಗಳ ಬರಲಿ, ಇದನ್ನು ಓದಿದ್ರಂದ್ರೆ ಅವ್ನು ಹೆಂಗೆ ಬೆಳಿತಾರೆ ನೋಡಿ, ದನಕ್ಕೆ ಬಡ್ದಂಗೆ ಬೆಳಿತಾರೆ ಅವ್ನು ಪಜಿಸದ ಅಂತೇಳಿ ಎಲ್ಲರೂ ಖುಷಿ ಆದರು. ಗುರುಗಳು ಬಂದರು, ನೋಡಿದ್ರು ಬೋರ್ಡು, ಯಾರು ಬರ್ದಾರಪ್ಪ ಇದನ್ನಂತ ಕೇಳಿದ್ರು. ಸರ್ ಇವ್ನು ಬರ್ದ ನೋಡ್ರಿ ಅಂದರು. ತಕ್ಷಣ ವಿದ್ಯಾರ್ಥಿ ಏನು ಮಾಡಿದ, ಒಂದು ಚಾಕ್ಬೀಸ್ ತೊಗೊಂಡು ಹೋಗಿ ಅದ್ರ ಮುಂದೆ ಬರೆದು ಬಿಟ್ಟ. ಗು ಏನು ಬರೆದಿದ್ಲ, ಅದ್ರ ಮುಂದೆ ಬರೆದ ಮ್ಯಾಗ ಏನಾಯ್ತದು, ಉಗುರುಗಳನ್ನು ಕಡಿಯಬಾರದು, ಕತ್ತರಿಸಬೇಕು ಅಂತೇಳಿ. ಆಗ ಗುರುಗಳು ನಕ್ಕರು ಮತ್ತು ವಿದ್ಯಾರ್ಥಿಗಳಿಗೆ ನಕ್ಕರು. ಇಂಥ ಕಿಟ್ಲೆಗಳು ಸಾಕಷ್ಟು ಆಗ್ತವೆ. ನಾನು ಬೋರ್ಡ್ ಮೇಲೆ ಬರೆದಿದ್ದೆ 10th ಇದ್ದಾಗ. ಒಬ್ಬ ವಿದ್ಯಾರ್ಥಿ ನಮ್ಮ ಫ್ರೆಂಡ್, ಭಾರಿ ಅಜಾನುಭಾವ ಫ್ರೆಂಡ್, ಅವ್ನು ನೋಡ್ರಿ ಎಲ್ಲರೂ ಹೆದರ್ತಿದ್ದೀವಿ. ಅವನಿಗೊಂದು ಟೈಟಲ್ ಕೊಟ್ಟಿದ್ರು, ಡ್ಯಾಶ್ ಅಂತ ಏನೋ ಓದೋದು, ಒಟ್ಟು ಒಂದು ಬರೆದಿದ್ದೆ. ಅದನ್ನು ಬಡಿಸ್ಕೊಳ್ಳೋ ಸಂದರ್ಭ ಬಂತು ನನಗೂ. ಆದರೂ ನಾ ಬರೆದಿದ್ದು ನಮ್ಮ ಫ್ರೆಂಡ್ ನೋಡಿದ್ದ. ಅವು ಹೇಳ್ಬೇಕು, ನಾವು ಗುರುಗಳು ಬಂದಾಗ ಅವ ಎದ್ದು ನಿಂತ್ಬಿಟ್ಟು ಗುರುಗಳು ಬಂದಾಗ, ಸರ ಅದು ಯಾವ ಬರ್ದಾನ ಗೊತ್ತಾಗ್ಬೇಕ್ರಿ, ಅವನ್ನ ಈಗ ಬಡಿಬೇಕ್ರಿ. ನಾ ತಣ್ಣಗಾಗಿ ಹೋಗ್ಬಿಟ್ಟೆ. ಅದು ನೋಡಿದಂಥ ನನ್ನ ಮಗಳ ಕೂತಿದ್ದ. ಯಾರು ಬರ್ದಾರ ಹೇಳಪ್ಪ ಅಂತ ಅವರು ಗುರುಗಳು. ಅವು ಹೇಳ್ಬೇಕಂತ ನಾವು ಕಾಲು ತೋದೆ ಸುಮ್ಮನೆ ಇರೋದು ನಾನು. ಅವು ಹೇಳಕ್ಕೆ ನಾ ಬಿಡಲಿಲ್ಲ. ನಮ್ಮ ಫ್ರೆಂಡ್ ಏನು ಮಾಡ್ದ, ಇಲ್ಲ ಅದು ಗೊತ್ತಾಗಲೇಬೇಕು ಸರ್ ನನಗೀಗ, ಅದು ಗೊತ್ತಾಗ್ಲಿಕ್ಕಂದ್ರೆ ನಾ ಮುಂದೆ ನಿಮ್ಮ ಪಾಠ ಮಾಡೋಕೆ ಬಿಡಂಗಿಲ್ಲ, ಅಷ್ಟು ಇದು ಇದ್ದವ. ಸರ್ ಏನು ಮಾಡಿದ್ರು, ನೋಟ್ಬುಕ್ ಚೆಕ್ ಮಾಡಿಕೊಡ್ತಾ ಬಂದರು. ನಮ್ಮದು ಮಾಡಿದ್ರು, ಪಾಸ್ ಆಗಿವಿ ನಾವು. ಒಬ್ಬ ಪಾಪ ಯಾವ ಹುಡುಗಂದ ಇವೇನು ಹೋಲಿಕೆ ಯಾಕೆ ಅಷ್ಟ ಅಂದಿದ್ರು ಸರ್. ಹೋಗಿ ಅವ್ನು ಬರೆದ್ರು, ನಮಗೂ ಭಾಳ ಕೆಟ್ಟ ಅನಿಸ್ತು. ಮರುದಿವ್ಸ ನಾನು ಬರೋಕ್ಕಿಂತ ಮುಂಚೆ ನಾನು ಯಾವ ಬರ್ದನ್ನತ್ ನೋಡಿದ್ಲ, ಹುಡುಗ ಅವ್ನು ಹೋಗಿ ಹೇಳಿಬಿಟ್ಟ, ಅವನ್ಯಾಕೆ ಬಡಿದು, ಅವ್ನು ಬಡ್ದಿದ್ದು ಕಾಂಬಡಿ ಬರ್ದಾನ ಅದನ್ನಂತೇಳಿ. ನಾ ಬಸ್ನಾಗ ಇಳಿದ್ರಾಗ ಬಸ್ನಾಗ ಹಿಡ್ಕೊಂಡು ನಮ್ಗೆ ಅವೇನು ಮ್ಯಾನೇಜ್ ಮಾಡಿ ಬಡಿಸ್ಕೊಳಾರ್ದು ಬಂದಿವಿ. ಇಂಥ ಕಿಟಲೆಗಳನ್ನು ನಾವು ನೀವು ಸಾಕಷ್ಟು ಮಾಡಿರ್ತೀವಿ. ಒಬ್ಬರೊಬ್ರು ಕಾಲು ಹೇಳೋದಕ್ಕೆ ಸಂದರ್ಭಗಳು ಇರ್ತಾವೆ. ಇಂಥ ಎಲ್ಲ ಸಂದರ್ಭಗಳನ್ನು ಮೀರಿ ಈ ಒಂದು ಹಂತದಲ್ಲಿ ನಾವು ನಮ್ಮ ಬದುಕನ್ನು ಉತ್ತಮಪಡಿಸ್ಕೊಂಡು ಒಂದು ಸ್ಥಾನದಲ್ಲಿ ಗೌರವಯುತ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಗುರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಹನುಮಸಾಗರ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಅತ್ಯಂತ ವ್ಯವಸ್ಥಿತವಾಗಿ ನಡೀತವೆ. ಅದನ್ನು ಅದನ್ನು ಮೀರಿಸುವಂಥ ಒಂದು ಉತ್ತಮವಾದಂಥ ಗುರುವಂದನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಗುರು ಶಿಷ್ಯರ ಬಾಂಧವ್ಯ, ಈ ಸ್ನೇಹಿತರ ಒಂದು ಸಮ್ಮಿಲನ ಮೇಲಿನ ಮೇಲೆ ಆಗ್ತಾ ಇರಲಿ. ಇದು ಬೇರೆ ತರಗತಿ, ಬೇರೆ ಶಾಲೆ, ಬೇರೆ ಗ್ರಾಮಗಳಲ್ಲಿಯೂ ಸಹಿತ ಇಂಥ ಒಂದು ಗುರುವಂದನ ಕಾರ್ಯಕ್ರಮ ಹಮ್ಮು ಮುಖಾಂತರ ನಮ್ಮ
ಒಂದು ನಾಡಿನಲ್ಲಿ ಉತ್ತಮವಾದಂಥ ಗುರು ಶಿಷ್ಯ ಸಂಬಂಧ ಮತ್ತು ಸ್ನೇಹ ಬೆಳಗ ಮೂಡಿಬರಲಿ ಅಂತ ಆಶಿಸ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ, ಯಾಕಂದರೆ ನಾನು ಈ ತಾಲೂಕಿನಲ್ಲಿ ಬಹುತೇಕ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿದ್ದೀನಿ. 2006ರಿಂದನೂ ಇಲ್ಲೇ ಇದ್ದೀನಿ. ಆ ಕಾರಣಕ್ಕಾಗಿ ನನಗೆಲ್ಲರೂ ಪರಿಚಯ, ಎಲ್ಲರೂ ಉತ್ತಮವಾದಂಥ ಸಹಕಾರ ಮತ್ತು ಬೆಂಬಲವನ್ನು ನೀಡ್ತಾ ಇದ್ದೀರಿ. ಆ ಹಿನ್ನೆಲೆಯಲ್ಲಿ ನಾನು ಈ ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, ಮಾನ್ಯ ತವಾರ್ ಸರ್ ಹೇಳಿದ ಹಾಗೆ ತಾವೆಲ್ಲರೂ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಮುಖಾಂತರ ತಾವೆಲ್ಲರೂ ಮಾದರಿಯಾಗಿ ಜೀವನವನ್ನು ನಡೆಸುವ ಮುಖಾಂತರ ಈ ಒಂದು ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಮತ್ತು ಸದಾವಕಾಶ ಒದಗಲಿ ಅಂತ ಆಶಿಸ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸ್ನೇಹ ಬಳಗಕ್ಕೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸಿ ಶುಭವನ್ನು ಕೋರಿ ನನ್ನ ಒಂದೆರಡು ಮಾತು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ಕೊಮುನಿಸು, ಮಾತು ಮಾತಿಗೆ ಕೊಮುನಿಸು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಮುಗಿಯದಿರುವ ಕವನ. ಎಸ್ ವೆಂಕಟೇಶ್ವರ್ ಅವರ ಒಂದು ಕವನವನ್ನು ಟೀನೇಜ್ನಲ್ಲಿ ಆಡ್ತಕ್ಕಂಥ ಓದು ಬರಹ, ಬಾಲ್ಯದಲ್ಲಿ ಸವಿದಂಥ ಸವಿ ನೆನಪುಗಳು ಹಾಗೂ ಶಿಕ್ಷಣ ಕ್ಷೇತ್ರದ ಇದುವರೆಗೂ BRP ಆಗಿ ಹಾಗೂ ಅಧಿಕಾರಿಗಳಾಗಿ ಈಗ ಪ್ರಸ್ತುತ BO ಆಗಿ ನಮ್ಮೆಲ್ಲ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಆ ಹಂತದಲ್ಲಿ ನಡೆದಿರ್ತಕ್ಕಂಥ ಅನುಭವದ ಬುತ್ತಿಯನ್ನು ತಮ್ಮದೂ ಕೂಡ ಬಿಚ್ಚಿಟ್ಟು ನಮಗೆ ಶ್ರೇಯಸ್ಸನ್ನು ಕೋರಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಮುಂದಿನದಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಯಲಬುರ್ಗಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಗೌಡ ಪಾಟೀಲ್ ಇವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡಲು ಬರುತ್ತಿದ್ದಾರೆ ಶ್ರೀ ಶಿವಪ್ಪ ಚವ್ಹಾಣ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಆಗಿರ್ತಕ್ಕಂಥ ಎಲ್ಲ ಗುರುವೃಂದಗಳ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ನನಗೆ ಶ್ರೀ ಸೋಮಶೇಖರ್ ಪಾಟೀಲ್ ಸಾಹೇಬರ ಒಂದು ಕಿರು ಪರಿಚಯವನ್ನು ಕೊಟ್ಟಿರುತ್ತಾರೆ. ಶ್ರೀ ಸೋಮಶೇಖರ್ ಪಾಟೀಲ್ ಸಾಹೇಬರು ಕನಕಗಿರಿ ತಾಲೂಕಿನ ತಿಪ್ನಾಳಲ್ಲಿ ದಿನಾಂಕ 1/6/1967ರಲ್ಲಿ ಜನನಾಗತ್ತೆ. ಸಾಹೇಬರ ತಾಯಿಯ ಹೆಸರು ಪಾರ್ವತಮ್ಮ ಹಾಗೂ ತಂದೆಯ ಹೆಸರು ಬಸನಗೌಡ. ಇವರು ಕೂಡ ನಿವೃತ್ತ ಶಿಕ್ಷಕರಾಗಿರುತ್ತಾರೆ. ಇವರ ವಿದ್ಯಾರ್ಥಿಯು MSc ನ್ಯೂಕ್ಲಿಯರ್ ಫಿಸಿಕ್ಸ್ BEd KES. ಇವರು ಪ್ರಥಮವಾಗಿ GHS ಹಿರೇಹಳ್ಳಿಯಲ್ಲಿ ಅಪಾಯಿಂಟ್ ಆಗ್ತಾರೆ ಹಾಗೂ ತದನಂತರ ಜಿಲ್ಲಾ ವಯಸ್ಕ ಶಿಕ್ಷಣ ಗದಗ್ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ತದನಂತರ ಪ್ರಾಂಶುಪಾಲರಾಗಿ ಮೊರಾರ್ಜಿ ವಸತಿ ಶಾಲೆ ಕುಷ್ಟಗಿ ಎಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅದೇ ರೀತಿಯಾಗಿ BO ಸಿನ್ನೂರಲ್ಲಿ BO ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸಾಹೇಬರಿಗೆ ಗೌರವಾನ್ವಿತ MHRD ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಇವರಿಂದ ನ್ಯೂಡೆಲ್ಲಿ ಇವರಿಂದ ಉತ್ತಮ ಆಡಳಿತಗಾರ 2023 ಅಂತಕ್ಕಂಥ ಪುರಸ್ಕೃತ ಒಂದು ಪ್ರಶಸ್ತಿಯು ಕೂಡ ರಾಷ್ಟ್ರೀಯ ಪ್ರಶಸ್ತಿಯು ಕೂಡ ಲಭಿಸುತ್ತೆ. ಜೊತೆಗೆ ಸಾಹೇಬರು ಸನ್ಮಾನ್ಯ ನಿವೃತ್ತ ಅಂದರೆ SM ಕೃಷ್ಣ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಂದ ತಾವು ರಚಿಸಿರ್ತಕ್ಕಂಥ ನಮ್ಮ ವಿಶ್ವ ಪುಸ್ತಕವು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಂದ ಬಿಡುಗಡೆಯಾಗುತ್ತೆ. ಸಾಹೇಬರು ಪ್ರಸ್ತುತವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಯಲಬುರ್ಗಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು. ಇಂಡೋ ದೇಶದ ಅಧ್ಯಕ್ಷ ಸುನಾರ್ ಕೋಯರು ಹೇಳ್ತಾರೆ, ನನ್ನ ಪರಿಶ್ರಮದಿಂದ ನಾನು ಅಧ್ಯಕ್ಷನಾದೆ, ಆದರೆ ಸ್ವಾಮಿ ವಿವೇಕಾನಂದರ ಬುಕ್ಸ್ ಓದಿ ಒಳ್ಳೆ ಅಧ್ಯಕ್ಷನಾದೆ ಅಂತ. ಹಾಗಾಗಿ ನಾವು ದೇಶವನ್ನ ಗುರುವಿನಿಂದ ಏನೇ ಕಲ್ತರೂ ಕೂಡ ಅದು ಶಿಕ್ಷಣದಿಂದ ಮಾತ್ರ ನಾವು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತಮ್ಮ ಪರಿಚಯ ಭಾಷಣದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಶಿವಪ್ಪ ಚವ್ಹಾಣ್ ಸಹೋದರರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ಇನ್ನು ಯಲಬುರ್ಗಾ BO ಸಾಹೇಬರು ಬಂದು ತಮ್ಮ ಅನಿಸಿಕೆಗಳನ್ನು ವೇದಿಕೆಯ ಮುಖಾಂತರ ಹಂಚ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ.
ಎಲ್ರಿಗೂ ನಮಸ್ಕಾರ. 1993-94 10ನೇ ತರಗತಿಯ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ 2025 ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಂದ್ರ ಪಂತ್ ಸರ್ ಅವರೇ, ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಹಿಂದಿನ ದಿನಮಾನಗಳ ವಿಚಾರಗಳನ್ನು ಮತ್ತೊಮ್ಮೆ ನಮಗೆ ತಿಳಿಸ್ಕೊಡೋದ್ರ ಜೊತೆಗೇ ಮುಂದಿನ ಭವಿಷ್ಯವನ್ನು ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಹಿತನುಡಿಗಳನ್ನು ಹೇಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಳವಾರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಇಲ್ಲಿವರೆಗೂ ನಮ್ಮ ಜೊತೆಗೆ ಮಾತನಾಡಿ ತಮ್ಮ ಬಾಲ್ಯದ ನೆನಪುಗಳ ಜೊತೆಗೇ ಇವತ್ತಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿರ್ತಕ್ಕಂಥ ನಮ್ಮ ಕುಷ್ಟಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಕಾಂಬಳೆ ಸರ್ ಅವರೇ, ವೇದಿಕೆ ಮೇಲೆ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಜಾನಪದ ಸಾಹಿತ್ಯ ಅಕಾಡೆಮಿಯ ಗೌರವಾನ್ವಿತ ಸದಸ್ಯರು, ನಮ್ಮ ಶಿಕ್ಷಣ ಇಲಾಖೆಯ BRP ಅವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿನ್ನಾಳ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳೇ, ಗುರುಮಾತೆಯರೇ, ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಗೆಳೆಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ನಮ್ಮ ಮಾಧ್ಯಮದ ಸನ್ಮಿತ್ರರು. ಈಗಾಗಲೇ ತಳವಾರ್ ಸರ್ ಅವರು ಮತ್ತು ಕಾಂಬ್ಳೆಯವರು ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಮ್ಮೆಲ್ಲರ ಮುಂದೆ ತಂದಿಟ್ಟಿರ್ತಕ್ಕಂಥದ್ದು. 93-94 ಅಂದರೆ ಸುಮಾರು 30 ವರ್ಷಗಳ ಹಿಂದೆ ಇದ್ದಂಥ ಶೈಕ್ಷಣಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ನಮ್ಮೆಲ್ಲರ ಏನು ನಮ್ಮ ಸ್ಟೇಟಸ್ ಅಂತ ಏನು ಕರಿತಿದ್ವಿ, ಅವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ದಿನಗಳಲ್ಲಿ ಅಧ್ಯಯನ ಮಾಡಿ ಇವತ್ತು ಎಲ್ಲರೂ ನೀವು ಇವತ್ತು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ರೂಪಿಸಿಕೊಂಡಿದ್ದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಪ್ರಾಥಮಿಕ ಶಿಕ್ಷಕರು ಮತ್ತು ನಮ್ಮ ಪ್ರೌಢಶಾಲಾ ಕಾಲೇಜಿನ ಶಿಕ್ಷಕರು ಅಂತಂತಂದು ತಳವಾರ್ ಸರ್ ಹೇಳಿರ್ತಕ್ಕಂಥದ್ದು. ನಮಗೆಲ್ಲರ ಅನುಭವ ಏನು ಹೇಳ್ತದೆ ಅಂತಂತಂದರೆ, ಒಬ್ಬ ವಿದ್ಯಾರ್ಥಿ ಜೀವನದೊಳಗೆ ತಾಯಿ ತಂದೆ ಎಷ್ಟು ಪ್ರಮುಖನೋ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಗುರುಗಳು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬ್ತಾರೆ ಅಂತಂತಂದು. ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಹಿಡ್ಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಅಂತಿಮ ಘಟ್ಟದವರೆಗೂ ಕೂಡ ಎಲ್ಲ ಹಂತಗಳಲ್ಲಿ ಗುರುಗಳ ಪ್ರಭಾವ ಇರ್ತದೆ ಅನ್ನೋದನ್ನು ನಾವೆಲ್ಲರೂ ಮನಗೊಂಡಿರ್ತಕ್ಕಂಥದ್ದು ಅಂತ. ತಾಯಿ ತನ್ನ ಕೊಂಕುಳದೊಳಗೆ ಕುಂದಿರ್ಸ್ಕೊಂಡು ಮಗುನ ತನಗೆ ಎಷ್ಟು ಕಾಣಿಸ್ತೈತೆ ನೋಡು ಅಷ್ಟನ್ನು ನೋಡು ಅಂತ ಹೇಳ್ತಾಳಂತೆ. ತಂದೆ ತನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ನಾನು ನೋಡ್ಲಾರ್ದನ್ನು ನೋಡ್ಬೇಕು ನೀನು ಅಂತಂತಂದು ಆಸೆ ಪಟ್ಟು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಈ ಪ್ರಪಂಚವನ್ನು ತೋರಿಸ್ತಾನೆ. ಆದರೆ ಗುರುಗಳು ಇವು ಇಬ್ಬರೂ ತೋರಿಸ್ಲಿಕ್ಕೆ ಏನು ಸಾಧ್ಯ ಇಲ್ಲ. ಈ ಪ್ರಪಂಚದೊಳಗೆ ಇಡೀ ಜೀವನದ ಅಂಶಗಳನ್ನು ತೋರಿಸ್ತಕ್ಕಂಥ ಮಹತ್ ಕಾರ್ಯ ಮಾಡಿರ್ತಕ್ಕಂಥವ್ರು ನಮ್ಮ ಜೀವನದೊಳಗೆ ಯಾರಾದರೂ ಇದ್ದರೆ ಇವತ್ತು ಆ ಗುರುಗಳಿಂದ ಮಾತ್ರ ಸಾಧ್ಯ ಅನ್ನೋದು. ನಾವು ಆಗಲೇ ತಳವಾರ್ ಸರ್ ಹೇಳುವಾಗ ರಾಜೇಂದ್ರ ಪಂತ್ ಸರ್ ಅಂತ ಹೇಳ್ತಿದ್ರು, ಬೈಬೇಡ ಅಂತಂದು. ಬೈಯೋದಂತಂದ್ರೆ ಹೆಂಗಿರ್ತದೆ ಭಾಳ ಸಲ ನೆನೆಸ್ಕೊಂತೀವಿ ನಾವೆಲ್ಲರೂ. ನಮ್ಮ ಲೈಫ್ ಒಳಗೆ ಸುಮಾರು ಒಂದು 20-30-40 ಮಂದಿ ಶಿಕ್ಷಕರು ನಮ್ಗೆ ಕಲಿಕೆಯನ್ನು ಮಾಡಿಸಿರ್ತಾರೆ, ಅಪ್ ಟು PG ವರೆಗೂ ಲೆಕ್ಕ ಹಾಕೊಂಡಿವಿ ಅಂದ್ರೆ. ಆದ್ರೆ ಅದರೊಳಗೆ ಒಂದು 5-6 ಮಂದಿ ಭಾಳ ನೆನಪಿರ್ತಾರೆ ರೀ. ಭಾಳ ಬಡಿತಿದ್ ನಾವು ಮರೆ ಅಂತೀವಿ, ಆದರೆ ಚಲೋ ಇದ್ದು ಮಾಸ್ತಾರ ಅಂತಂತಂದು ಅಂತಿರ್ತೀವಿ. ಯಾಕಂದ್ರೆ ಅವತ್ತಿನ ದಿನಮಾನದೊಳಗೆ ಬೈದಿರ್ತೀವಿ. ಬಡ್ದ ಕೂಡಲೇ ಯಾರಿಗಾದ್ರೂ ನೋವಾದ ಕೂಡಲೇ ಅದು ಸಹಜವಾಗಿರ್ತಕ್ಕಂಥ. ಆದರೆ ತಿಳುವಳಿಕೆ ಬಂದ ಈ ಏಜ್ ಒಳಗೆ ಅಂಥ ಎಲ್ಲ ಗುರುಗಳನ್ನು ನೆನೆಸ್ಕೊಂಡು ಗುರುವಂದನೆ ಮಾಡ್ತಕ್ಕಂಥ ಈ ಸತ್ಸಂಪ್ರದಾಯದೊಳಗೆ ನೀವೆಲ್ಲರೂ ಏನು ಭಾಗಿಯಾಗಿರಲ್ಲ, ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ಆಧುನಿಕ ಜೀವನದ ಭರಾಟೆಯೊಳಗೆ ಭಾಳಷ್ಟು ಭಾವನಾತ್ಮಕ ಸಂಬಂಧಗಳಲ್ಲಿ ಕೊರತೆಗಳನ್ನು ನೋಡ್ತಾ ಇದ್ದೀವಿ ಅಂತ. ಏನು ನೀವು ಇವತ್ತು 93-94 10ನೇ ತರಗತಿಯನ್ನು ಓದ್ತಕ್ಕಂಥ ಸಂದರ್ಭದೊಳಗೆ ಗುರುಗಳಿಗೆ ವಿದ್ಯಾರ್ಥಿಗಳಿಗೆ ಇದ್ದಂಥ ಸತ್ಸಂಪ್ರದಾಯಗಳು ಸಂಬಂಧಗಳಿದ್ದವು, ಇವತ್ತು ಆಧುನಿಕ ಜೀವನದ ಈ ಸಂಬಂಧಗಳೊಳಗೆ ಭಾಳಷ್ಟು ಕೊರತೆಯನ್ನು ನೋಡ್ತೀವಿ ನಾವಂತ. ಅದರಲ್ಲೂ ವಿಶೇಷವಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳಂತ ಬಗ್ಗೆ ಮಾತಾಡ್ತೀವಿ, ಅವುಗಳಲ್ಲಿ ಮಾತ್ರ ಖಂಡಿತವಾಗಿ ಇವತ್ತು ಭಾಳಷ್ಟು ಕೊರತೆಯನ್ನು ನೋಡ್ತಾ ಇರ್ತಕ್ಕಂಥದ್ದು ಅಂತ. ಆದ್ದರಿಂದ ತಳವಾರ್ ಸರ್ ಹೇಳಿರ್ತಕ್ಕಂಥದ್ದನ್ನು, ಕೊನೆಗೆ ಒಂದು ಮಾತು ಹೇಳಿರ್ತಕ್ಕಂಥದ್ದನ್ನು ನೀವೆಲ್ಲರೂ ನೆನಪಿಡ್ಬೇಕಂತ ನನ್ನ ಆಗ್ರಹ ಐತಿ. ಏನಂತಂತಂದರೆ,
30 ವರ್ಷಗಳ ಹಿಂದೆ ನೀವು ಏನು ಕಲಿಬೇಕಂತ ಕಲಿತು ಇವತ್ತು ಲಾಯರ್ ಆಗಿರಿ, ಡಾಕ್ಟರ್ ಆಗಿರಿ, PLD ಬ್ಯಾಂಕ್ ಮ್ಯಾನೇಜರ್ ಆಗಿರಿ, ಹೆಸ್ಕಾಮ್ ಒಳಗೆ ಕೆಲಸ ಮಾಡ್ತೀರಿ, ಬೇರೆ ಬೇರೆ ಕ್ಷೇತ್ರದೊಳಗೆ ಇವತ್ತೇನು ಕೆಲಸ ಮಾಡಕತ್ತಿರಲ್ಲ, ಇವತ್ತಿನ ಈ ಸಂದರ್ಭದೊಳಗೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಏನು ಚಾಲೆಂಜ್ ಅಂತಂತಂದರೆ, ಈ ತಂತ್ರಜ್ಞಾನ ಯುಗದೊಳಗೆ ಭಾಳಷ್ಟು ಸರಿ ನೋಡ್ತೀವಿ ನಾವೆಲ್ಲರೂ ವಿ ಆರ್ ಆಲ್ ಬ್ಯುಸಿ ವಿತ್ ಮೊಬೈಲ್ಸ್. ಮೊಬೈಲ್ ಒಳಗೆ ಬ್ಯುಸಿ ಇರ್ತೀವಿ, ಇಲ್ಲ TV ಒಳಗೆ ಬ್ಯುಸಿ ಇರ್ತೀವಿ, ಇಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಬ್ಯುಸಿ ಇರ್ತೀವಿ, ಇಲ್ಲ ವಾಟ್ಸಪ್ ತಗೊಂಡು ಬ್ಯುಸಿ ಇರ್ತೀವಿ. ಮಕ್ಕಳ ಜೊತೆ ಕಾಲ ಕಳೆಯೋ ಸಂದರ್ಭ ಭಾಳಷ್ಟು ಕಡಿಮೆ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಅಂತ. ಸೊ ಆದ್ದರಿಂದ ತಳವಾರ್ ಸರ್ ಹೇಳಿದ ಮಾತು ಏನಂತಂತಂದರೆ, ಈಗ ನಿಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಂತಂದು ಆಲೋಚನೆ ಮಾಡ್ತಕ್ಕಂಥ ಏಜ್ಗೆ ನಾವು ಅಟೆನ್ ಆಗೀವಿ. ಸೊ ಹಂಗಾಗಿ ನಿಮ್ಮ ಮಕ್ಕಳಿರ್ಬೋದು, ನಮ್ಮ ಅಕ್ಕಪಕ್ಕದ ಏನು ಸ್ನೇಹಿತರ ಮಕ್ಕಳಿರ್ಬೋದು, ಅಂಥ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥದ್ದು ಅಂತ. ಎದಕ್ಕಂತಂತಂದರೆ, ನಾವು ಹಿಂದೆ ಏನು ವಿದ್ಯಾರ್ಥಿಗಳನ್ನು ನೋಡ್ತಿದ್ವಿ ಆ ವಿದ್ಯಾರ್ಥಿ ಬಳಗಕ್ಕೂ ಇವತ್ತಿನ ಈ ಕಾಲದ ವಿದ್ಯಾರ್ಥಿ ಬಳಗಕ್ಕೂ ಈ ಸತ್ಸಂಬಂಧಗಳಲ್ಲಿ ಭಾಳಷ್ಟು ವ್ಯತ್ಯಾಸಗಳನ್ನು ಗಮನಿಸ್ಕೊಂಡು ಬಂದಿರತಕ್ಕಂಥದ್ದು ಅಂತ. ತಳವಾರ್ ಸರ್ ಈ ಭಾಗದೊಳಗೆ ರಾಜೇಂದ್ರ ಪಂತ್ ಸರ್ ದೊಡ್ಡ ಶಿಷ್ಯ ಬಳಗವನ್ನು ಹೊಂದಿರತಕ್ಕಂಥ ಸರ್ ಅವರೆಲ್ಲ. ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಹಿರೇಳಿಗೆ ಬಂದಂಥ ಸಂದರ್ಭದೊಳಗೆ ಅವಾಗ ಎಲ್ಲರೂ ಹೇಳೋರು, ತಳವಾರ್ ಸರ್ ಅಂದ್ರೆ ಭಾಳ ಜೋರು ಮರ, ಅವರು ಯಾರನ್ನು ಕೇಳಲ್ಲ ಅಂತ. ಎದಕ್ಕೆ ಕೇಳಲ್ಲ ಅಂತಂತಂದ್ರೆ ಮಾರಾಲಿಟಿ ಅಷ್ಟು ಗಟ್ಟಿ ಇರ್ತದಂತ ಲೆಕ್ಕರಿದು. ಕಲ್ಸಕ್ಕೆ ಬಂದಿನಿ, ಕಲಿಬೇಕು ನೀವು ಅನ್ನುವಂಥ ಮಾತುಗಳು ಏನಿರ್ತಾವಲ್ಲ ಅವುಗಳು ಹೆಚ್ಚು ಪರಿಣಾಮವನ್ನು ಬೀರ್ತವೆ, ನಮ್ಮ ಜೀವನದ ಮೇಲೆ ಹೆಚ್ಚು ಪರಿಣಾಮಗಳನ್ನು ಬೀರ್ತವೆ ಅಂತ. ಸೊ ಹಂಗಾಗಿ ಏನಿವತ್ತು ಶ್ರೀನಿವಾಸ್ ಇರ್ಬೋದು, ನಮ್ಮ ರಾಯಬಾಗಿ ಇರ್ಬೋದು, ಪ್ರಕಾಶ್ ಇರ್ಬೋದು, ಎಲ್ಲ ಹಳೆ ನಮ್ಮ ಏನು ಸ್ನೇಹಿತರಿದ್ರೆ ಇವ್ರ ಎಲ್ಲರ ಜೊತೆಗೆ ಒಡನಾಟ ಸುಮಾರು 25 ವರ್ಷದಿಂದ ನನ್ನ ಒಡನಾಟ ಇರ್ತಕ್ಕಂಥದ್ದು. ನಾನು ಅವತ್ತಿನಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು ಏನಂತಂತಂದರೆ, ಇವರೆಲ್ಲರೂ ಸಮಾಜಮುಖಿಯಾಗಿ ಸಂಘಟನೆ ಮಾಡಿಕೊಂಡು ಹಿಂದೆ ಒಂದು ವಿವೇಕಾನಂದ ಚಿಂತನ ವೇದಿಕೆ ಅಂತ ಮಾಡಿದರು. ಆ ಚಿಂತನ ವೇದಿಕೆ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಅಕ್ಷರವನ್ನು ಕಲಿಸ್ತಕ್ಕಂಥ ಜವಾಬ್ದಾರಿನ ಹೊತ್ಕೊಂಡು 25 ವರ್ಷಗಳ ಹಿಂದೆನೇ ಆ ಕಾರ್ಯವನ್ನು ಪ್ರಾರಂಭಿಸಿರ್ತಕ್ಕಂಥ ಸ್ನೇಹಿತರು ನೀವೆಲ್ಲ. ಸೊ ಹಂಗಾಗಿ ಈ ಸಾಮಾಜಿಕ ಜವಾಬ್ದಾರಿ ಅಂತ ಏನು ಕರಿತೀವಿ, ಈ ಸಾಮಾಜಿಕ ಜವಾಬ್ದಾರಿ ಭಾಳಷ್ಟು ಸಂವೇದನಾಶೀಲವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ವಿ ಅಂತಂತಂದರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದು. ಸೊ ಅದಕ್ಕೆ ನೀವು ಈ ಸುಮಾರು 30 ವರ್ಷಗಳ ನಂತರ ನಿಮಗೆಲ್ಲ ಶಿಕ್ಷಕರನ್ನು ಗೌರವಿಸ್ತಕ್ಕಂಥದ್ದು, ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಹಿಡ್ಕೊಂಡು ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳನ್ನು ಗೌರವಿಸಿ ಅವರೆಲ್ಲರಿಗೂ ಆಭಾರಿಯನ್ನು ಏನು ಇವತ್ತು ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರಿ. ಅದು ಅತ್ಯಂತ ಅಭಿನಂದನವಾಗಿರ್ತಕ್ಕಂಥ ಕಾರ್ಯಕ್ರಮ. ಇನ್ನು ಮುಂದೆ ನೀವು ಕೂಡ, ಯಾಕಂದ್ರೆ ಆಗಲೇ ಕರೆಯುವಾಗ ಹೇಳ್ತಿದ್ರು ಗ್ರಾಮ ಪಂಚಾಯತಿ ಸದಸ್ಯರಾಗ್ಯಾರ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಯಾರ ಅಂತಂತ. ಅಂದರೆ ಸಮಾಜ